ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಹರಲೀಲಾವತಾರಾಯ ಶಂಕರಾಯ ವರೌಜಸೇ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಘಂಟಾಶೂಲಹಲಾನಿ ಶಂಖಮುಸಲೇ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತವಿಲಸಚ್ಚೀತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿದೈತ್ಯಾರ್ದಿನೇಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ ಹಾಗೂ ಪ್ರಾಯೋಜಕ ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ರಹಸ್ಯತ್ರಯದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ನಾನು ಇಲ್ಲಿನ ವಿಷಯವನ್ನು ಕುರಿತು ಹೀಗೊಂದು ಅಭಿಪ್ರಾಯ ಹೇಳಿದ್ದೆ. ಏನು ಅಂದರೆ, ಈ ದುರ್ಗಾ ಸಪ್ತಶತಿಯ ಈ ರಹಸ್ಯತ್ರಯ ಎನ್ನುವಂಥದ್ದು ಹೀಗೆ ಪ್ರತ್ಯೇಕವಾಗಿ ಇದ್ದಂತಹ ಭಾಗ ಆಗಿರಲಿಲ್ಲ ಅಂತ. ಹಾಗಿದ್ರೆ ಏನಾಗಿತ್ತು ಅಂತಂದರೆ, ಅದು ಈ 13ನೆಯ ಅಧ್ಯಾಯದ ತಾಮುಪೇಹಿ ಮಹಾರಾಜ ಎನ್ನುವಂತಹ ಈ 5ನೆಯ ಶ್ಲೋಕದಲ್ಲಿ ಸುಮೇಧ ಮಹರ್ಷಿ ಸುರಥನಿಗೆ ಮತ್ತು ವೈಶ್ಯನಿಗೆ ನಿಮ್ಮ ಮೋಹ ದೂರ ಆಗಬೇಕು ಅಂತಾದರೆ ನೀವು ಜಗನ್ಮಾತೆಯನ್ನು ಆರಾಧಿಸುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದು ನಮಗಲ್ಲಿ ಕಾಣುತ್ತೆ. ಆ ಸಂದರ್ಭದಲ್ಲಿ ಆ ಮಾತಿನ ಮುಂದುವರೆದ ಭಾಗವಾಗಿಯೇ ಇವತ್ತು ನಾವು ರಹಸ್ಯತ್ರಯ ಅಂತ ಏನು ಹೇಳ್ತೇವಲ್ಲ, ಈ ಭಾಗ ಕ್ಷಮಿಸಿ ಅಲ್ಲಿಯೇ ಸೇರಿಕೊಂಡಿತ್ತು ಅಂತ ನಮ್ಮ ಗುರು ಪರಂಪರೆಯ ಗ್ರಂಥಗಳು ಹೇಳುತ್ತವೆ. ಹೀಗೆ ಅಂತ ಅಲ್ಲಿಯೇ ಸೇರಿಕೊಂಡಿತ್ತು ಅಂತ ಆದರೆ ಈ ಭಾಗಗಳೆಲ್ಲ ಸೇರಿದರೆ ಆವಾಗ ಸಪ್ತಶತಿಗಿಂತ ಹೆಚ್ಚಾಗ್ತದೆಯಲ್ಲ. ಯಾಕೆಂದರೆ ಇಲ್ಲಿ ಸುಮಾರು 90 ಶ್ಲೋಕಗಳಿವೆ. ಮತ್ತೆ ಪುನಃ ಈಗ ತಾನೇ ನಿನ್ನೆ ದಿವಸ ಬಹಳ ಕಷ್ಟಪಟ್ಟು 700 ಲೆಕ್ಕ ಮಾಡಿ ಸಪ್ತಶತಿ ಅಂತ ನಾವು ನೋಡಿದ್ದೇವೆ. ಅದಕ್ಕೆ ಮತ್ತೆ ಪುನಃ ಇನ್ನೊಂದು 90 ಸೇರಿದರೆ ಆವಾಗ ಇದು 700ಕ್ಕಿಂತ ಜಾಸ್ತಿ ಆಗ್ತದೆ. ಪೂರ್ತಿ ಅಷ್ಟಶತಿ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಇದು ಏನು ಇದಕ್ಕೆ ಪರಿಹಾರ ಅಂತಂದರೆ, ಅದಕ್ಕೆ ಇನ್ನೊಂದು ಸಮಾಧಾನವನ್ನು ನಮ್ಮ ವ್ಯಾಖ್ಯಾನ ಪರಂಪರೆ ಹೇಳ್ತದೆ. ಏನು ಅಂತಂದರೆ, ವಾಸ್ತವಿಕವಾಗಿ ಈ ದುರ್ಗಾ ಸಪ್ತಶತಿ ಉಂಟಲ್ಲ, ಇದು ಸಪ್ತಶತಿ ಅಂತ ಹೆಸರನ್ನು ಪಡೆದದ್ದು ಆಮೇಲೆ. ಹಾಗಿದ್ದರೆ ಇದಕ್ಕೆ ಮೊದಲು ಏನು ಹೆಸರಿತ್ತು ಅಂದರೆ, ಇದರ ಪ್ರಾಚೀನವಾದ ಹೆಸರು ನವಶತಿ ಅಂತ ಆಗಿತ್ತು. ಅದನ್ನು ಈ ವ್ಯಾಖ್ಯಾನ ಸ್ಪಷ್ಟವಾಗಿ ಹೇಳುತ್ತೆ.
ಹಾಗಿದ್ರೆ ನವಶತಿ ಅಂತಿದ್ದು ಹಾಗೆ ಇರಬಹುದಿತ್ತಲ್ಲ, ಮತ್ತು ಸಪ್ತಶತಿ ಯಾಕಾಯಿತು ಅನ್ನೋದು ಪ್ರಶ್ನೆ. ನಮ್ಮಲ್ಲಿ ಈ ಗ್ರಂಥಗಳ ಗಾತ್ರವನ್ನು ಸಂಕೋಚಪಡಿಸುವಂಥ ಕ್ರಿಯೆ ಪ್ರಾಚೀನ ಕಾಲದಿಂದಲೂ ಇದೆ. ಉದಾಹರಣೆಗೆ ನೋಡಿ, ವೇದ ರಾಶಿ ಅಖಂಡವಾದಂಥದ್ದು. ಅದನ್ನು ಪೂರ್ತಿಯಾಗಿ ನೀವು ಅಧ್ಯಯನ ಮಾಡಲಿಕ್ಕೆ ತೊಡಗಿದರೆ ಸುಮಾರು 44 ವರ್ಷಗಳು ಬೇಕಾಗ್ತವೆ. ಇಷ್ಟು ವರ್ಷ ಯಾವನಾರು ಅಧ್ಯಯನ ಮಾಡಲಿಕ್ಕೆ ಸಾಧ್ಯನಾ? ಹಾಗೆ ಆಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಜನರಲ್ಲಿ ದಿನದಿಂದ ದಿನಕ್ಕೆ ಅಧ್ಯಯನ ಸ್ವಭಾವ, ಅನುಷ್ಠಾನ ಸ್ವಭಾವ, ಉಪಾಸನ ಸ್ವಭಾವ ಹ್ರಾಸವಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡಂತಹ ವೇದವ್ಯಾಸರು ಅದನ್ನು ಏನು ಮಾಡಿದ್ರು ಕೇಳಿದರೆ 4 ವಿಭಾಗವನ್ನಾಗಿ ಮಾಡಿದರು. ಋಕ್, ಯಜಸ್, ಸಾಮ, ಅಥರ್ವ ಅಂತ. ಯಾಕೆ ಮಾಡಿದರು ಕೇಳಿದರೆ ಅಧ್ಯಯನ ಸೌಲಭ್ಯಕ್ಕಾಗಿ. ನಿನ್ನ ಹತ್ರ ಇಡೀ ವೇದವನ್ನು ಓದಲಿಕ್ಕೆ ಆಗದೇ ಇದ್ದರೆ ನೀನು ಯಾವ ಶಾಖೆಯಲ್ಲಿ ಬಂದಿದ್ದೀಯೋ ಕೊನೆಯ ಪಕ್ಷ ಆ ಶಾಖೆಗೆ ಸಂಬಂಧಪಟ್ಟ ವೇದ ಭಾಗವನ್ನಾದರೂ ಓದು. ನಮ್ಮಲ್ಲಿ ಹೇಳ್ತೇವಲ್ಲ, ಏನೂ ಓದುದೇ ಇದ್ದರೆ ಮೇಷ್ಟ್ರು ಏನು ಹೇಳ್ತಾರೆ ಕೇಳಿದರೆ, ನಿನಗೆ ಪಾಸ್ ಆಗಲಿಕ್ಕೆ ಕೆಲವು ಪಾಯಿಂಟ್ಸನ್ನು ಹೇಳ್ತೇನೆ, 35 ಬರುತ್ತೆ. ಹೇಳ್ತಾರಾ ಇಲ್ಲ? ಅಲ್ಲ, ನಾನು ಹಾಗೆ ಹೇಳಿ ಬಂದವನೇ. ಯಾಕೆಂದರೆ ನೀನು ಪಾಸಾಗಿ ಹೋದರೆ ನಿಮ್ಮ ವಿಷಯದಲ್ಲಿ ಇಷ್ಟು ಪರ್ಸಂಟೇಜ್ ಕಡಿಮೆ ಆಯಿತು ಅಂತ ಹೇಳುವಂತಹ ರಗಳೆ ತಪ್ತದೆ ನಮಗೆ. ಹಾಗೆ ಈ ಅಧ್ಯಯನಶೀಲರಲ್ಲದೇ ಇರುವವರಿಗೋಸ್ಕರ ಆ ಗ್ರಂಥವನ್ನು ಸಂಕೋಚಗೊಳಿಸಿ ಸುಲಭಗೊಳಿಸುವಂಥ ಪದ್ಧತಿ ನಮ್ಮಲ್ಲಿ ಆ ಕಾಲದಿಂದಲೂ ಇದೆ. ಹಾಗೆಯೇ ಈ ನವಶತಿ ಅಂತಾದಾಗ ಏನಾಯಿತು ಕೇಳಿದರೆ ಅದರ ಅನುಷ್ಠಾನ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಸಪ್ತಶತಿಯನ್ನಷ್ಟೇ ಓದೋದಾದರೆ ಅಷ್ಟು ಶ್ಲೋಕ, ಅದಕ್ಕೆ ಪಲ್ಲವ ಮಾಡಬೇಕು ಅಂದರೆ 7 ಗುಣಿಸು 2 1400 ಆಯಿತು ಅಲ್ಲಿಗೆ. ಅದನ್ನು ಸಂಪುಟೀಕರಣ ಮಾಡಬೇಕು ಅಂದರೆ 7 ಗುಣಿಸು 3 2100 ಆಯಿತು. ಸಪ್ತಶತಿಗೆ ಹೀಗೆ. ಇನ್ನು ನವಶತಿಗಾದರೆ ಪಲ್ಲವ ಮಾಡಿದರೆ 9 7 18, ಸಂಪುಟೀಕರಣ ಮಾಡಿದರೆ 9 3 27. ಇದನ್ನೇ ನೆಟ್ಟಿಗೆ ಮಾಡೋದಿಲ್ಲ ಇವತ್ತು. ಸಂಪುಟೀಕರಣ ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆ. ಯಾಕೆಂದರೆ ಅಷ್ಟೊತ್ತು ಕೂತ್ಕೊಳ್ಬೇಕಲ್ಲ, ಮಿನಿಮಮ್ 5-5.5 ತಾಸು ಬೇಕು. ಏಕಾಸನದಲ್ಲಿ ಮಲಮೂತ್ರಗಳನ್ನು ಕಟ್ಟಿಕೊಂಡು ಮಾಡೋದಂದ್ರೆ ಸುಲಭನಾ? ಮಾಡಲಿಕ್ಕಾಗೋದಿಲ್ಲ ಅಂತ ನಾವು ಕೇವಲ ಋತ್ವಿಜರನ್ನು ಅಥವಾ ಸಾಮಾನ್ಯ ಜನ ನಿಂದೆ ಮಾಡುವುದಲ್ಲ. ಕಾರಣ ಉಂಟು. ಯಾಕೆಂದರೆ ದೇಹ ಅಂತ ಆದಮೇಲೆ ಅದಕ್ಕೆ ಅದರದ್ದಾದಂಥ ಕೆಲವು ಲಿಮಿಟೇಷನ್ಗಳಿರ್ತವೆ ಅಲ್ವಾ? ಹಾಗಾಗಿ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಚತುರ್ಮುಖ ಪರಮೇಶ್ವರನಿಗೆ ಹೇಳಿದಂತೆ, ಇದು ನಿನ್ನ ಪತ್ನಿಗೆ ಸಂಬಂಧಿಸಿದ್ದು ಮಹಾರಾಯ, ಇದಕ್ಕೆ ಕೈ ಹಾಕಲಿಕ್ಕೆ ನನಗೆ ಒಂದು ರೀತಿಯ ಭಯ ಆದಂಗಾಗತ್ತೆ. ಹಾಗಾಗಿ ನೀನೇ ಏನಾದರೂ ಮಾಡಿ, ಇವತ್ತಿನ ಭಾಷೆಯಲ್ಲಿ ಹೇಳ್ತೇನೆ, ಇವುಗಳನ್ನು ಸ್ವಲ್ಪ ರೆಡ್ಯೂಸ್ ಮಾಡು. ಅಂದರೆ ನೀನು ಅದನ್ನು ಸಂಕ್ಷೇಪಗೊಳಿಸು. ಅದರ ಶಕ್ತಿ ಹ್ರಾಸ ಆಗಬಾರ್ದು. ಆದರೆ ಕೆಲವು ಕಡೆಗೆ ಅಕಸ್ಮಾತ್ ಎಲ್ಲಾದರೂ ಪುನರುಕ್ತಿ ಆದದ್ದಿದ್ದರೆ ಅಥವಾ ಪುನರುಕ್ತಿ ಅಲ್ಲದೇ ಇದ್ರೂ ಸಹ ಹೇಳಿದ ಅಂಶವೇ 1-2 ಶಬ್ದಗಳಲ್ಲಿ ಮತ್ತೆ ಹೇಳಿದಂತೆ ಗೋಚರಿಸಿದರೂ ಸಹ ಅಂಥ ವಿಷಯಗಳನ್ನೆಲ್ಲ ಎತ್ತಿಟ್ಟು ಇದನ್ನು ಸಾಧ್ಯವಾದಷ್ಟು ಸಂಕೋಚಗೊಳಿಸು ಅಂತ ಚತುರ್ಮುಖ ಶಿವನಿಗೆ ಹೇಳಿದ್ನಂತೆ. ಹಾಗೆ ಶಿವನಿಗೆ ಹೇಳಿದಾಗ ಆ ಮಾತನ್ನು ಒಂದ್ಸೂರು ನಾನು ನಿಮ್ಮ ಹತ್ರ ಹೇಳಿಬಿಡ್ಬೇಕು ಹೀಗಂತ. ಯಾಕೆಂದರೆ ಆಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದನ್ನು ಉದುರಿಸಿದೆ ಅಂತ ಯಾರಾದರೂ ಹೋಗಿ ಹೇಳ್ಬೋದು. ಅದಕ್ಕೋಸ್ಕರ ಮಹಾತ್ಮನ ಪರಮೇಷ್ಠಿ ಅಂದರೆ ಬ್ರಹ್ಮ, ಅವನಿಂದ ತತ್ಸಾರಮುದ್ಧರಣೆ ವಿಜ್ಞಪ್ತ ಭಗವಾನ್ ಭೂತಾನುಕಂಪಿ ಮಹೇಶ್ವರ. ಸಂಸ್ಕೃತ ಅರ್ಥ ಆಗ್ತದೆ ನಿಮಗೆ. ಅದರ ಸಾರವನ್ನು ತೆಗೆದು ಹೇಳೋದಕ್ಕೆ ಬ್ರಹ್ಮ ಅವನನ್ನು ಪ್ರಾರ್ಥನೆ ಮಾಡಿಕೊಂಡ. ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟಂಥ ಮಹೇಶ್ವರ ಏನು ಮಾಡಿದ ಅಂದರೆ ನವಶತೀತಃ
ನವಶತಿ ಅಂತ ಈ ಗ್ರಂಥ ಇತ್ತಲ್ಲ, ಅಲ್ಲಿನ ಭಾಗವನ್ನು ಕಿಂಚನ್ಯೂನಂ ಸ್ವಲ್ಪ ನ್ಯೂನಗೊಳಿಸಿ ಸಾರಮುತ್ಸೃತ್ಯ ಅವುಗಳ ಸಾರವನ್ನು ತೆಗೆದ. ಯಾಕೆ ಅಂತಂದರೆ ಹೋಮಾದ್ಯರ್ಥಂ, ಹೋಮಕ್ಕೆ ಉಪಾಸನೆಗೆ ಎಲ್ಲದಕ್ಕೂ ಸಹ ಅನುಕೂಲ ಆಗಲಿ ಅಂತೇಳಿ ಸಪ್ತಶತಧಾ ವಿಭಜ್ಯ, ಅರ್ಥ ಆಗುತ್ತೆ ಎಲ್ಲರಿಗೂ ಸಹ, ಅಂದರೆ 700 ವಿಭಾಗಿಸಿ ತಮ್ಮ ಮಾರ್ಕಂಡೇಯ ಪುರಾಣೆ, ಆ ಭಾಗವನ್ನು ಮಾರ್ಕಂಡೇಯ ಪುರಾಣದಲ್ಲಿ ಮತ್ತು ಕಾತ್ಯಾಯನ್ಯಾದಿ ತಂತ್ರೇಶು ಚ ನಿಮೇಶಯಾಂಚಕ್ರೆ. ಪರಮೇಶ್ವರ ಈ ಮಾರ್ಕಂಡೇಯ ಪುರಾಣ ಮತ್ತು ಕಾತ್ಯಾಯಿನಿ ತಂತ್ರ ಅಂತ, ಅದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದು, ಅವುಗಳಲ್ಲಿ ಈ ಸಂಕೋಚಗೊಳಿಸಿದ 700 ಶ್ಲೋಕಗಳನ್ನು ವಿಭಾಗಿಸಿದಂಥ ಈ ಭಾಗವನ್ನು ಅಲ್ಲಿ ಇರಿಸಿದ. ಹೀಗೆ ಅಲ್ಲಿಂದ ಮುಂದೆ ಏನಾಯಿತು ಅಂತ ಅಂದರೆ ತದಾರಭ್ಯ ಸಾರಭೂತಂ ದೇವಿ ಮಹಾತ್ಮ್ಯಂ, ಅಲ್ಲಿಂದ ಆರಂಭಿಸಿ ಆ ನವಶತಿಯ ಸಾರಾತ್ಸಾರವಾದಂತಹ ಈ ದೇವಿ ಮಹಾತ್ಮ್ಯ ಎನ್ನುವಂತಹ ಭಾಗ ಸಪ್ತಶತಂ ಮನ್ವಾತ್ಮಕತ್ವಾತ್ ಸಪ್ತಶತೀನಾಮ್ನ ಪ್ರಸಿದ್ಧಿಂ ಲೇಭೆ. 700 ಮಂತ್ರಗಳಿಂದ ಕೂಡಿದ್ದಾದ್ರಿಂದ ಅಂದಿನಿಂದ ಇದಕ್ಕೆ ಸಪ್ತಶತಿ ಅಂತಲೇ ಪ್ರಸಿದ್ಧಿ ಆಯಿತು ಇದು ಅಂತ. ಸಂಪ್ರತಿ ಉಪಲಭ್ಯಮಾನಂ ರಹಸ್ಯತ್ರಯಂ, ಈಗ ಸಪ್ತಶತಿ ಪುಸ್ತಕದ ಕೊನೆಯಲ್ಲಿ ನಮಗೇನು ರಹಸ್ಯತ್ರಯ ಅಂತ ಭಾಗ ಕಾಣುತ್ತಲ್ಲ, ಅದು ಪರಾಕ್ ಅಂದರೆ ಇದು ಸಪ್ತಶತಿ ಆಗೋದಕ್ಕಿಂತ ಮೊದಲು ನವಶತ್ಯವಸ್ಥಾಯಾಂ, ನವಶತಿ ಅಂತಿದ್ದಾಗ 13 ಅಧ್ಯಾಯೇ 13ನೇ ಅಧ್ಯಾಯದಲ್ಲಿ ತಾಮುಪೇಹಿ ಮಹಾರಾಜ ಶರಣಂ ಪರಮೇಶ್ವರೀಂ ಆರಾಧಿತಾ ಸೈವ ನೃಣಾಂ ಭೋಗ ಸ್ವರ್ಗಾಪವರ್ಗದ ಇತಿ ಶ್ಲೋಕಾನಂತರಂ, ಈ ಶ್ಲೋಕದ ಅನಂತರ ದೇವ್ಯಾ ಆರಾಧನಾರ್ಥಂ ಪ್ರಧಾನ ಪ್ರಕೃತಿ ವಿಕೃತಿ ದೇವತಾ ಧ್ಯಾನ ಪೂಜಾದಿ ವಿಧಿಂ ಬುಭುತ್ಸಯ ರಾಜ್ಞಾ ಭಗವನ್ನವತಾರಾಮೆ ಅಲ್ಲಿ ಅಳವಡಿಸಲ್ಪಟ್ಟಿತು. ಅದನ್ನು ಇಲ್ಲಿ ಈಗ ಆ ಸುರಥ ರಾಜ ಹೇಳ್ತಿದ್ದಾನೆ, ದೇವಿಯ ಅವತಾರಗಳನ್ನೆಲ್ಲ ನನಗೆ ಹೇಳಿದ್ರಿ, ವಿಶೇಷವಾಗಿ 3 ಅವತಾರಗಳು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಹಾಗಾಗಿ ಕೊನೆಗೆ ಅದೇನಾಯಿತು ಕೇಳಿದರೆ ಸಂಕ್ಷೇಪಗೊಂಡಾದ ಮೇಲೆ ಸಪ್ತಶತಿಯ ಭಾಗವಾಗಿ ಕೊನೆಯಲ್ಲಿ ಅದನ್ನು ಸೇರಿಸಲಾಯಿತು. ಯಾಕೆಂದರೆ ಪೂಜೆಗೆ ಉಪಾಸನೆಗೆ ಅದು ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಹೀಗ ಅದನ್ನು ಆ ಸುರಥ ಮುನಿ, ಸುರಥ ರಾಜನಿಗೆ ಸುಮೇಧ ಋಷಿ ಈಗ ಅದನ್ನು ಹೇಳ್ತಾನೆ. ಇವನು ಪ್ರಶ್ನೆ ಕೇಳ್ತಾನೆ, ಆಮೇಲೆ ಹೇಳ್ತಾನೆ, ಇವನೇ ಬಾ ನಿನಗೆ ಹೇಳ್ತೇನೆ ಅಂತ ಕರೆದೇನು ಹೇಳಲಿಲ್ಲ. ಹಾಗೆ ಹೇಳುವ ಸಂಪ್ರದಾಯವೂ ಉಂಟು. ಆದರೆ ಅವನಿಗೆ ಸ್ವತಃ ಜಿಜ್ಞಾಸಾ ಪ್ರವೃತ್ತಿ ಇತ್ತು. ಸುರಥ ರಾಜನಿಗೆ ಹೋಗಿ ಕೇಳಿದಾಗ ಸುಮೇಧ ಮುನಿ ಅವನಿಗೆ ಹೇಳಿದ. ಏನು ಕೇಳ್ತಾನಂದರೆ ಏತೇಷಾಂ ಪ್ರಕೃತಿಂ ಬ್ರಹ್ಮನ್ ಪ್ರಧಾನಂ ವಕ್ತುಮರ್ಹಸಿ. ಮುಂದೆ ಆ ವಿಷಯ ಬರುತ್ತೆ, ಅಲ್ಲಿಗೆ ನಾನು ಹೇಳ್ತೇನೆ. ಈಗ ಇಲ್ಲೊಂದು ಪ್ರಶ್ನೆ. ನಿನ್ನೆ ದಿವಸ ಸಪ್ತಶತಿ ಅಂತ ಹೇಳುವಾಗ ನೀವು ಅಧ್ಯಾಯಾನುಗುಣವಾಗಿ ಕರಾರುವಾಕ್ಕಾಗಿ ಯಾವ್ಯಾವ ಅಧ್ಯಾಯದಲ್ಲಿ ಎಷ್ಟೆಷ್ಟು ಶ್ಲೋಕಗಳು ಇವೆ ಅಂತ ಹೇಳಿ ಸಪ್ತಶತಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದೀರಿ. ಅದರ ನವಶತಿ ಅಂತ ಹೇಳುವಾಗ ಹೇಗಾಗ್ತದೆ ಅಂತ ಇನ್ನೊಂದು ಪ್ರಶ್ನೆ. ನಾನು ಮೊದಲೇ ಹೇಳಿದ್ದೇನೆ, ಇದೆಲ್ಲ ಅಧ್ಯಯನ ಪ್ರಧಾನವಾದದ್ದೇ ಹೊರತನು ಕಾಕಣ್ಣ ಗುಬ್ಬಣ ಕಥೆ ತರಹ ಅಲ್ಲ ಅಂತ. ಆ ಅಧ್ಯಯನ ಪ್ರಧಾನವಾದಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು. ಏಕೆಂದರೆ ಅಧ್ಯಯನಶೀಲರಾದವರಿಗೆ ಅದು ಆಹಾರ ಕೊಡಬೇಕು, ಅದು ಬಹಳ ಕಾಲ ಉಳಿತದೆ, ಮುಂದಿನ ತಲೆಮಾರಿಗೆ ಹರಿದು ಬರುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ವಾಮಕೇಶ್ವರ ತಂತ್ರದಲ್ಲಿ ಇಲ್ಲಿನ ವಿಷಯವನ್ನು ಅಧ್ಯಾಯಾನುಗುಣವಾಗಿ ವಿಭಾಗ ಮಾಡಲಿಲ್ಲ. ಅಲ್ಲಿ ಈ ನವಶತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾತುಗಳನ್ನು ಅಂದರೆ ಮಂತ್ರಗಳನ್ನು ಅಂದರೆ ಶ್ಲೋಕಗಳನ್ನು ಹೇಳಿದರು ಅಂತ ತಿಳಿಸಲಾಗಿದೆ. ಅಂದರೆ ವಾಮಕೇಶ್ವರ ತಂತ್ರ ಆ ನವಶತಿ ಹೇಗಾಗತ್ತೆ ಅನ್ನೋದಕ್ಕೆ ನಮಗೊಂದು ದೊಡ್ಡ ಪಟ್ಟಿಯನ್ನು ಕೊಡುತ್ತೆ. ಆ ಮೂಲವನ್ನು ನಾನು ಮತ್ತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನು ಯಥಾವತ್ತಾಗಿ ತರ್ಜಮೆ ಮಾಡಿಕೊಂಡು ನಿಮಗೆ ಹೇಳಿಬಿಡ್ತೇನೆ. ಆಗ ಸುಲಭವಾಗಿ
ತಲೆಯೊಳಗೆ ಹೋಗುತ್ತೆ. ಏನು ಹಾಗಿದ್ರೆ ಅಂತಂದರೆ, ಯಾರ್ಯಾರು ಎಷ್ಟೆಷ್ಟು ಮಾತನ್ನು ಆಡಿದರು ಅವುಗಳನ್ನು ಸೇರಿಸಿದಾಗ ನವಶತಿ ಆಗತ್ತೆ ಹೇಗೆ ಅಂತ ನೋಡ್ಕೊಳ್ಳಿ. ಹೀಗೆ ಅಂತ ಮೊದಲನೇದಾಗಿ ಸುಮೇಧ ಋಷಿ ಇಲ್ಲಿ ಬಂದಿದ್ದಾನಲ್ಲ, ಇಡೀ ಈ ದುರ್ಗಾ ಸಪ್ತಶತಿಯ ಮಂತ್ರಭಾಗಗಳನ್ನು ಸುರಥರಾಜನಿಗೆ ಮತ್ತು ಆ ಸಮಾಧಿ ಅನ್ನುವಂಥ ವೈಶ್ಯನಿಗೆ ಹೇಳಿದಂಥ ಮಹಾಜ್ಞಾನಿ. ಯಾವಾಗಲೂ ಪ್ರಶ್ನೆ ಕೇಳುವವನಿಗಿಂತ ಉತ್ತರ ಹೇಳುವವನ ಉತ್ತರದ ಭಾಗ ಹೆಚ್ಚು ದೊಡ್ಡದಾಗಿರುತ್ತದೆ ಅಲ್ವಾ? ಪ್ರಶ್ನೆ ಕೇಳೋನು ಒಂದು ಪ್ರಶ್ನೆ ಕೇಳಿ ಕೂತ್ಬಿಡ್ತಾನೆ. ಅವನಿಗೆ ಮನಮುಟ್ಟುವಂತೆ ಉತ್ತರ ಹೇಳಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಕೆಲವು ಸಲ 10 ನಿಮಿಷ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, 1 ತಾಸು ಆಗಬಹುದು, ಅಥವಾ ಇಡೀ ಪೀರಿಯಡ್ಡೇ ಅವರಿಗೋಸ್ಕರ ಮೀಸಲಾಗಿ ಇರಬಹುದು ಅಲ್ವಾ? ಹಾಗಾಗಿ ಅವನು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಕ್ಕೆ ತೊಡಗಿದ್ದಾರೆ ಯಾರು? ಸುಮೇಧ ಮಹರ್ಷಿ. ಹಾಗೆ ಉತ್ತರ ಹೇಳ್ತಾ 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 ಬಂದಾಗ ಏನಾಯಿತು ಕೇಳಿದರೆ, ಅದು ಒಟ್ಟು 560 ಶ್ಲೋಕಗಳಾದವು. ಇಟ್ಸ್ ಅ ಮೇಜರ್ ಶೇರ್, ಸಿಂಹಪಾಲು. ಯಾವಾಗಲೂ ಅಷ್ಟೇ, ನಾ ಈಗ ತಾನೇ ಹೇಳಿದ್ನಲ್ಲ, ಪ್ರಶ್ನೆ ಕೇಳೋರು ಶ್ರಮ ಕಡಿಮೆ, ಉತ್ತರ ಹೇಳೋರು ಶ್ರಮ ಜಾಸ್ತಿ. ಭಾಗವತದಲ್ಲಿ ನಾವು ನೋಡ್ತೇವೆ, ಪರೀಕ್ಷಿತ ಒಂದೊಂದು ಪ್ರಶ್ನೆ ಕೇಳಿ ಬಿಟ್ಬಿಡ್ತಾನೆ. ಶುಕಾಚಾರ್ಯ ಅದಕ್ಕೆ 2-3 ಅಧ್ಯಾಯದಲ್ಲಿ ಉತ್ತರ ಹೇಳ್ತಾರೆ. 18,000 ಶ್ಲೋಕಗಳಲ್ಲಿ ಸುಮಾರು 12-13,000 ಶ್ಲೋಕಗಳು ಅವ್ರ ಬಾಯಿಂದಲೇ ಬಂದಿವೆ. ಪರೀಕ್ಷಿತನ ಮಾತು ಅದರ ಅರ್ಧನೂ ಇಲ್ಲ, ಅದರ ಕಾಲ್ಭಾಗನೂ ಇಲ್ಲ. ಹಾಗಾಗಿ ಪ್ರಶ್ನೆ ಕೇಳುವವರಿಗೆ ಕಡಿಮೆ ಸಮಯ ಸಾಕಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಉತ್ತರ ಹೇಳುವಂತಹ ಸುಮೇಧ ಋಷಿಗಳು ಒಟ್ಟು ಅದನ್ನು ಹೇಳ್ತಾ ಹೇಳ್ತಾ ಬಂದಾಗ ಅವರ ಮಾತು 560 ಆಯಿತು. 900 ಆಗಬೇಕು, ಸರಿ ಹೋಗದಿದ್ರೆ ನಾನು ಹೇಳಿದ ತಪ್ಪು ಅಂತ ಅರ್ಥ. ಯಾಕೆಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ತಂದು ಹೇಳುವಾಗ ಒಂದು ಸಂಖ್ಯೆ ಆಚೆ ಈಚೆ ಆದರೂ ಸಹ ಅದು ಗೋಜಲೆ. ಮತ್ತೆ ಆಯಿತು, ನೋಡೋಣ. ಹಾಗೆ ಅದಾದಮೇಲೆ ದೇವಿಯನ್ನು ದೇವತೆಗಳು ಸ್ತುತಿಸಿದ್ದಾರೆ. ಈ ದುರ್ಗಾ ಸಪ್ತಶತಿಯಲ್ಲಿ ನಾವು ನೋಡ್ತೇವೆ ಅದನ್ನು. ಉದಾಹರಣೆಗೆ ಎಲ್ಲಿ 4ನೇ ಅಧ್ಯಾಯ, ಅದರ ಹೆಸರೇ ಶಕ್ರಾದಿ ಸ್ತುತಿರ್ನಾಮ ಅಂತ. ಆ ದೇವತೆಗಳು ದೇವಿಯನ್ನು ಸ್ತುತಿ ಮಾಡಿದ್ದು. ಅದಾದಮೇಲೆ 5ನೇ ಅಧ್ಯಾಯದಲ್ಲಿ ಅಪರಾಜಿತಾ ಸ್ತುತಿ ಅಂತ ಬರ್ತದೆ, ಅಲ್ಲೊಂದಿಷ್ಟು ಶ್ಲೋಕಗಳಿವೆ. ಅದಾದಮೇಲೆ 11ನೇ ಅಧ್ಯಾಯದಲ್ಲಿ ನಾರಾಯಣೀ ಸ್ತುತಿ ಅಂತ ಬರ್ತದೆ. ಹೀಗೆ ಒಟ್ಟಂದದಲ್ಲಿ ಜಗನ್ಮಾತೆಯನ್ನು ಸ್ತುತಿಸೋದಕ್ಕೋಸ್ಕರ ದೇವತೆಗಳು ಆಡಿದ ಮಾತುಗಳು ಎಷ್ಟು? ಮಾತು ಅಂದರೆ ಒಂದು ಮಾತು ಈಜಿಕೊಟ್ಟು ಒಂದು ಶ್ಲೋಕ ಅಂತ ಅಂದ್ಕೊಳ್ಳಿ. ಮಂತ್ರ ಅಂತ ಹೇಳಬೇಕು, ನಾ ಶ್ಲೋಕ ಅಂತ ಹೇಳಿದರೆ ಮಂತ್ರ ಅಂತಲೇ ಅರ್ಥ ಅಂತ ಮೊದಲೇ ಹೇಳಿದ್ದೇನೆ. ದಟ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಹಾಗಾಗಿ ದೇವತೆಗಳು ಜಗನ್ಮಾತೆಯನ್ನು ಸ್ತುತಿಸೋದಕ್ಕೋಸ್ಕರ ಹೇಳಿದಂಥ ಶ್ಲೋಕಗಳ ಸಂಖ್ಯೆ 101. ಇದೆಷ್ಟು ಮೂಲದಲ್ಲೇ ಉಂಟು. ಅದಾದಮೇಲೆ ಆ ಮಾರ್ಕಂಡೇಯ ಮುನಿ, ಅವನೇ ತಾನೇ ಇದನ್ನು ಹೇಳ್ತಾ ಇದ್ದು, ತನ್ನ ಶಿಷ್ಯನಾದಂಥ ಕ್ರೌಷ್ಟುಕಿ ಭಾಗುರಿಗೆ ಹೇಳಲಿಕ್ಕೆ ಶುರು ಮಾಡಿದವನು. ಅವನು ಹೇಳ್ತಾ ಹೇಳ್ತಾ ಬಂದಾಗ ಆಗ ಸುಮೇಧ ಮಹರ್ಷಿ ಆಶ್ರಮಕ್ಕೆ ಇವರು ಬಂದರು, ಸುರಥ ಮತ್ತು ಈ ಸುಮೇಧ ಅಂಥೇಳಿ ಅವ್ರ ಕಥೆಯನ್ನು ಆ ಸುಮೇಧ ಋಷಿ ಹೇಳಿದ್ದನ್ನು ಈತ ಯಾರು ಮಾರ್ಕಂಡೇಯ ಮುನಿ ತನ್ನ ಶಿಷ್ಯರಾದಂಥ ಕ್ರೌಷ್ಟುಕಿ ಭಾಗುರಿ ಮತ್ತು 4 ಶಿಷ್ಯರಿಗೆ ಹೇಳ್ತಾರೆ. ಅವ್ರ ಮಾತು ಅಲ್ಲುಂಟು. ಹಾಗಾಗಿ ಆ ಮಾರ್ಕಂಡೇಯ ಮುನಿಗಳು ಹೇಳಿದಂಥ ಮಾತು ಅಂದರೆ ಶ್ಲೋಕ ಎಷ್ಟುಂಟು ಅಂದರೆ 78 ಶ್ಲೋಕಗಳಿವೆ. ಅದಾದಮೇಲೆ ಸ್ವತಃ ಜಗನ್ಮಾತೆ ಮಾತಾಡಿದ್ದಾಳೆ. ನಿಮ್ಮ ಸ್ತೋತ್ರದಿಂದ ನಾನು ಸಂತೋಷಗೊಂಡಿದ್ದೇನೆ, ನಿಮಗೇನು ಬೇಕು ಕೇಳಿ, ಮಧ್ಯೆಯಲ್ಲಿ ಈ ಥರ ಎಲ್ಲ ಮಾತಾಡಿದ್ದಾಳೆ ಅವಳು. ಅದ್ರ ಜೊತೆಗೆ ಆ ಶುಂಭರ ಜೊತೆಗೆ ಸಾಕಷ್ಟು ಮಾತಾಡಿದ್ದಾಳೆ ಅಲ್ವಾ. ಹೋಗಿ ಅವನಿಗೆ ಹೀಗೆ ಹೇಳು, ಏನು ಮಾಡಲಿ, ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ಮದುವೆ ಆಗೋಕ್ಕಿಂತ ಮೊದಲೇ ನಾನೊಂದು ಮೂರ್ಖತನ ಮಾಡಿಕೊಂಡೆ. ಜಗನ್ಮಾತೆ ಹೇಳಿದಂಥ ಮಾತು ಏನು ಅಂತಂದರೆ, ನಾನು ಈ ಪ್ರತಿಜ್ಞೆ ಮಾಡಬಾರ್ದಿತ್ತು. ಏನು ಪ್ರತಿಜ್ಞೆ ಮಾಡಿದೆ ಅಂತಂದರೆ, ಆಕೆ ಹೇಳ್ತಾಳಲ್ಲಿ, ನನ್ನನ್ನು ಯಾವನು ಯುದ್ಧದಲ್ಲಿ ಸೋಲಿಸ್ತಾನೋ ಅಂಥವನನ್ನೇ ನಾನು ಮದುವೆ ಆಗ್ತೇನೆ ಅಂತ. ಈಗ ನಾನು ಯಾಕಾರು ಈ ಪ್ರತಿಜ್ಞೆ ಮಾಡಿದ್ನು ಅಂತ ಅನಿಸುತ್ತೆ. ಯಾಕೆಂದರೆ ನನ್ನನ್ನು ಸೋಲಿಸುವಂಥ ಗಂಡೇ ಹುಟ್ಟಿಲ್ಲ.
ಹಾಗಾಗಿ ಹೋಗಿ ಆ ಶುಂಭನಿಗೆ ಹೇಳು, ಏನಾದರೂ ಮಾಡಿ ಯುದ್ಧಕ್ಕೆ ಬಂದು ನನ್ನನ್ನು ಸೋಲಿಸಿದರೆ ಖಂಡಿತವಾಗಿ ಅವನ ಕತ್ತಿಗೆ ನಾನು ಮಾಲೆ ಹಾಕ್ತೇನೆ, ಹಗ್ಗ ಹಾಕ್ತೇನೆ ಅಂತ. ಅದು ಅವಳ ಪ್ಲ್ಯಾನು, ಅವನಾಗಿ ಅವಳ ಹತ್ರ ಬರಬೇಕು ಅಂತ. ಇದೆಲ್ಲ ಯುದ್ಧದ ಸ್ಕಿಲ್ಗಳು ಅಲ್ವಾ. ನಾವಾಗಿ ಮೊದಲು ಚಾರ್ಜ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಮಾಡಿದ್ರೆ ಏನಾಗುತ್ತೆ ಕೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಟ್ಟ ಹೆಸರು ನಮಗೆ ಬರುತ್ತೆ ಅಲ್ವಾ. ಯುದ್ಧ ಮಾಡಬಾರ್ದು, ಆದರೂ ಮಾಡ್ದಂತಿರ್ಬೇಕು. ಅದ್ರ ಚಾರ್ಜ್ ಅವ್ರ ಕಡೆಯಿಂದ ಆದ್ಮೇಲೆ ನಾವು ಈ ಕಡೆಯಿಂದ ಬಟನ್ ಅಮುಕ್ಬೋದು. ಎಲ್ಲ ಏನು ಹೊಸ್ತಲ್ರಿ, ಎಲ್ಲ ಇಲ್ಲಿದ್ದಿದೆ. ಆದರೆ ಅಧ್ಯಯನ ಮಾಡುವಂಥವ್ರು ಸಿಕ್ಕಿದ್ರೆ ಎಲ್ಲವೂ ಇಂಪ್ಲಿಮೆಂಟ್ ಆಗುತ್ತೆ ಹೀಗೆ ಅಂತ ಅಲ್ವಾ. ಅದಕ್ಕೂ ಮೊದಲು ಯುದ್ಧ ಅಂತ ಹೇಳ್ತಿರೋ ಯುದ್ಧ ಅಲ್ಲ, ಅಲ್ಲ ಅಂತ ಹೇಳ್ತಿರೋ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಅದೇ ಸ್ಥಿತಿಯಲ್ಲಿದ್ದೇವೆ ತಾನೇ ನಾವು ಅಲ್ವಾ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ದೇವಿ ಹೇಳಿದಂತಹ ಆ ಮಾತು ಒಟ್ಟು ಅಂದರೆ 72. ಅದಾದಮೇಲೆ ಆ ಶುಂಭನ ಸೇವಕರು ಬಂದಿದ್ದಾರೆ, ಚಂಡಮುಂಡರು ಅಂತ ಅವರ ಹೆಸರು. ಅವರು ಎಷ್ಟು ಮಾತಾಡಿದ್ದಾರೆ ಅಂದರೆ ಇಬ್ಬರೂ ಸೇರಿ 16.5 ಶ್ಲೋಕಗಳನ್ನು ಅವರು ಹೇಳಿದ್ದಾರೆ. 16.5 ಆಯಿತಾ. ಅದಾದಮೇಲೆ ಅವರ ಬಾಸ್ ಶುಂಭ, ಅವನು ಎಷ್ಟು ಮಾತಾಡಿದ್ದಾನೆ ಅಂದರೆ 16 ಮಾತಾಡಿದ್ದಾನೆ. ಆಯಿತು. ಅದಾದಮೇಲೆ ಸ್ವತಃ ಚತುರ್ಮುಖ ಬ್ರಹ್ಮ ಮಾತಾಡಿದ್ದಾನೆ. ಮೊದಲನೇ ಅಧ್ಯಾಯದೊಳಗೆ ಸ್ತುತಿ ಮಾಡಿದ್ದಾನೆ ತಾಮಸೀ ದೇವಿಯನ್ನು. ಅವನು ಆಕೆಯನ್ನು ಸ್ತುತಿ ಮಾಡಬೇಕಿದ್ರೆ ಎಷ್ಟು ಶ್ಲೋಕಗಳನ್ನು ಹೇಳಿದ್ದಾನೆ ಅಂತಂದರೆ 14 ಶ್ಲೋಕಗಳು ಅವನ ಹೆಸರಿನಲ್ಲಿ ನಮಗೆ ಸಿಗ್ತವೆ. ಅದಾದಮೇಲೆ ಆ ಶುಂಭ ನಿಶುಂಭರು ಏನು ಮಾಡ್ತಾನೆ ಅಂದರೆ, ಶುಂಭ ಅವನೇ ತಾನೆ ಮೇಜರಲ್ಲಿ. ಆತ ಮೊದಲು ಹೋಗಿ ಜಗನ್ಮಾತೆಯ ಹತ್ತಿರ ಸಂಪರ್ಕ ಮಾಡೋದಕ್ಕಿಂತ ಮೊದಲು ಅವನಿಗೆ ವಿಷಯವನ್ನು ಕೊಟ್ಟವನೇ ಈ ದೂತ. ಅವನ ಹೆಸರು ಸುಗ್ರೀವ ಅಂತ. ರಾಮಾಯಣದ ಸುಗ್ರೀವ ಅಲ್ಲ ಅಂತ ಅವತ್ತು ಹೇಳಿದ್ದೇನೆ, ಮತ್ತು ಪುನಃ ಈಗಲೂ ನೆನೆಸ್ತಾ ಇದ್ದೇನೆ. ಅವನು ದೂತ. ದೂತ ಅನ್ನೋದು ಅವನ ಪೊಸಿಷನ್. ಅವನ ಹೆಸರು ಸುಗ್ರೀವ ಅಂತ. ಪ್ರಾಯಶಃ ಕತ್ತು ತುಂಬ ಚೆನ್ನಾಗಿತ್ತು ಅಂತ ಕಾಣುತ್ತೆ, ಹಾಗಾಗಿ ಅವನಿಗೆ ಆ ಹೆಸರು ಬಂದಿರಬೇಕು. ಸರಿ, ಇವನು ಒಟ್ಟು 13 ಮಾತನ್ನು ಹೇಳಿದ್ದಾನೆ. ಅಂದರೆ ಇವನ ಹೆಸರಿನಲ್ಲಿ, ಈ ದೂತನ ಹೆಸರಿನಲ್ಲಿ 13 ಶ್ಲೋಕಗಳು ನಮಗೆ ಸಿಗ್ತವೆ. ಅದಾದಮೇಲೆ ಸುರಥ ರಾಜ, ಇವನೇ ನಮ್ಮ ಪ್ರಶ್ನೆ ಕೇಳಲಿಕ್ಕೆ ಮುಂದಾದಂತಹ ಆ ಕ್ಷತ್ರಿಯ ರಾಜ. ಅವನು ಎಷ್ಟು ಮಾತಾಡಿದ್ದಾನೆ? 12 ಮಾತನ್ನು ಆಡಿದ್ದಾನೆ. ಅಂದರೆ 12 ಶ್ಲೋಕಗಳು ಅವನ ಹೆಸರಲ್ಲಿ ಸಿಗ್ತವೆ ನಮಗೆ. ಮತ್ತು ಅವನ ಗೆಳೆಯ, ಇವರಿಬ್ಬರೂ ಸಹ ಆ ಸುಮೇಧು ಮಹರ್ಷಿಯ ಆಶ್ರಮದಲ್ಲಿ ಸಮಾನ ದುಃಖಿಗಳು, ಸಮಾನ ಮನಸ್ಕರಾಗಿ ಗೆಳೆಯರಾದವರು. ಒಬ್ಬ ರಾಜ ಕ್ಷತ್ರಿಯ, ಇನ್ನೊಬ್ಬ ವೈಶ್ಯ, ಹೀಗೆ ಅಂತ. ಈ ಸಮಾಧಿ ಎಷ್ಟು ಮಾತಾಡಿದ್ದಾನೆ ಅಂದರೆ 8.5 ಮಾತು. ಅಂದರೆ 8.5 ಶ್ಲೋಕಗಳಲ್ಲಿ ಅವನ ಮಾತು ಸಿಗತ್ತೆ. ಅದಾದ ಮೇಲೆ ಈ ದೈತ್ಯರೆಲ್ಲ ಇರ್ತಾರಲ್ಲ ಯುದ್ಧದಲ್ಲಿ, ಕೆಲವು ಏನು ಹೇಳಬೇಕು ಅವರಿಗೆ, ಈ ಲಾಟ್ಪೋಟ್ ಜನ ಎಲ್ಲ ಕೆಲವು ಇರ್ತಾರೆ, ಅವರೆಲ್ಲ ಮಾತಾಡಿದ್ದೆಲ್ಲ ಸಿಗ್ತದೆ. ಅವ್ರ ಹೆಸರಲ್ಲಿ ಒಂದು 5 ಶ್ಲೋಕ ನವಶತಿಯಲ್ಲಿ ಸಿಗತ್ತೆ. ಅದಾದ ಮೇಲೆ ಜೈಮಿನಿ, ಮಾರ್ಕಂಡೇಯ ಮುನಿಗಳು ಜೈಮಿನಿಗೆ ಹೇಳಿದ್ದು, ಅವರು ಒಂದೇ ಒಂದು ಮಾತಾಡಿದ್ದಾರೆ, ಅಲ್ಲಿಗೆ ಒಂದಾಯಿತು. ವ್ಯಾಸರು ಜೈಮಿನಿಗಳ ಗುರುಗಳು, ಅವರು ಒಂದು ಮಾತಾಡಿದ್ದಾರೆ. ಅದಾದಮೇಲೆ ಸ್ವತಃ ವಿಷ್ಣು, ಎಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಯೋಗ ನಿದ್ರೆಗೊಳಪಟ್ಟಿದ್ನಲ್ಲ ಅಲ್ವಾ, ಆ ಮಧುಕೈಟಭರನ್ನು ಸಂಹಾರ ಮಾಡೋದಕ್ಕಿಂತ ಮುನ್ನ ಅವನು ಮಾತಾಡ್ತಾನೆ. ಅಷ್ಟೇ ಅಲ್ಲ, ಅವರೇ ಹೇಳ್ತಾರೆ, ಕೊಬ್ಬಿದವ್ರು ನೋಡಿ ಏನೂ ಶಕ್ತಿ ಇಲ್ಲದ್ರೂ ಬಾಯಲ್ಲಿ ಜಬರ್ದಸ್ತ್ ಮಾಡೋದಕ್ಕೆ ಏನಂತೆ. ಈಗಲೂ ಬೇಕಷ್ಟು ನಾವು ನೋಡ್ತೇವೆ ಅಲ್ವಾ, ಹಾಗೆ ಮಾಡದೆ ಬಿಡ್ತೇವೆ, ಹೀಗೆ ಮಾಡಿಬಿಡ್ತೇವೆ, 130 ಅಂತೆಲ್ಲ. ಹೌದು ತಾನೆ, ನಮ್ಮ ಹತ್ರ ಇರೋದೇನು ದೀಪಾವಳಿ ಪಟಾಕಿನ ಹಾಗಿದ್ರೆ, ಹೌದು ತಾನೆ. ಹೀಗೆ ಈ ಮಧುಕೈಟಭರು ಹೇಳಿದಂಥ ಮಾತು, ನಿನಗೇನು ವರ ಬೇಕು ಕೇಳ್ಕೊ, ವರ ಕೊಡ್ತೇವೆ ನಾವು ಅಂತ. ವಿಷ್ಣುವಿಗೆ ವರ ಕೊಡ್ತಾರಂತೆ. ತಕ್ಷಣ ವಿಷ್ಣು ಪ್ಲ್ಯಾನ್ ಮಾಡ್ತಾನೆ. ಅದು ನಡೀತಾ ಇರುವುದು ಯುದ್ಧ ಎಲ್ಲಿ ಕೇಳಿದರೆ ಸಮುದ್ರದಲ್ಲಿ. ಆಗ ಅವನು ಹೇಳ್ತಾನೆ, ಒಂದು ಕೆಲಸ ಮಾಡಿದ್ದು, ನನಗೊಂದು ವರ ಕೊಟ್ಬಿಡಿ. ಕೇಳಿದ್ದು ಕೊಡ್ತೀರಾ? ಕೊಡ್ತೇನೆ. ಏನು ವರ ಅಂದರೆ, ನೀವಿಬ್ಬರು ನನ್ನಿಂದ ಸಾಯಬೇಕು, ಇದು ನನ್ನ ವರ.
ಇವಾಗ ಏನಾಯಿತು, ಆಗ್ಬೋದು ಅಂತಂದರೆ ಅವರು ಸಾಯಬೇಕು, ಆಗೋದಿಲ್ಲ ಅಂದರೆ ವರ ಕೊಡ್ತೇನೆ ಹೇಳಿದ್ದು ಲೆಕ್ಕಕ್ಕಿಲ್ಲ, ಸುಳ್ಳು ಹೇಳಿದ್ರು ಅಂತ ಆಗ್ಬಿಡುತ್ತೆ. ಅದು ತಾನೆ. ಹಾಗೆ ಅವರನ್ನು ಅವ್ರ ಮಾತಿನಿಂದಲೇ ಕಟ್ಟಾಕೋದು ಹೀಗೆ ಅಂತ. ಕೆಲವು ಸಲ ಈ ಮೂರ್ಖರು ಅವ್ರ ಮಾತಿನಿಂದಲೇ ಸಿಕ್ಕ ಹಾಕ್ಕೊಳ್ತಾರೆ. ನಾವು ಏನೂ ಮಾಡಲಿಲ್ಲ, ನಾವು ಬಹಳ ಪ್ರಾಮಾಣಿಕರು ಅಂತ ಒಂದು ಕಡೆಗೆ ಹೇಳಿದರೆ, ಇನ್ನೊಂದು ಕಡೆಗೆ 30-35 ವರ್ಷ ನಾವು ಈ ಕೆಲಸ ಮಾಡ್ತಾನೇ ಬಂದಿದ್ದೇವೆ ಅಂತಾನೂ ಹೇಳ್ತಾರೆ ಹೀಗೆ ಅಂತ ಅಲ್ವಾ. ಇದೆಲ್ಲ ತಲೆ ಇಲ್ಲದೆ ಇರೋರು ಆಡೋ ಮಾತು. ಇದು ಇವತ್ತಷ್ಟೇ ಅಲ್ಲ, ಆ ಕಾಲದಲ್ಲೂ ಇಂಥವರಿದ್ದರು. ಈ ಮಧುಕೈಟವರು ಆ ಗುಂಪಿಗೆ ಸೇರಿದವರು ಹೀಗೆ ಅಂತ. ಅವರನ್ನು ನೋಡಿ ಇವರು ಕಲ್ತಿದ್ದಾರೆ. ಇವರು ಅಂದರೆ ಮುಂದಿರುವವರಲ್ಲ, ಅಲ್ಲಿರುವವರು ಅಂತ ಅರ್ಥ ಹೀಗೆ ಅಂತ. ಆಯಿತು. ಇದಾದ ಮೇಲೆ ಇನ್ನು ಮಧುಕೈಟಭರು ಮಾತಾಡಿದ್ದಾರೆ. ಅವರು ಸಹ ಒಂದೇ ಒಂದು ಮಾತಾಡಿದ್ದಾರೆ, ನಿನಗೇನು ವರ ಬೇಕು ಕೇಳು ಹೀಗೆ ಅಂಥೇಳಿ. ಇಲ್ಲಿಗೆ ಲೆಕ್ಕ ಹಾಕ್ಕೊಂಡು ಬನ್ನಿ. ಎಷ್ಟಾಯಿತು? ಪ್ರಾಯಶಃ ನೀವು ಕೂಡಿಸಿದ ವ್ಯತ್ಯಾಸ ಆಗಿರಬೇಕು. ಅರ್ಧನೂ ಬಿಡುವಂತಿಲ್ಲ ಅಲ್ವಾ, ಅರ್ಧ ಸೇರಿ ಒಂದು ತಾನೇ. ಹಾಗಾಗಿ ಅಲ್ಲಿಗೆ ನವಶ್ಯತೆ. ಯಾಕೆಂದ್ರೆ ನಂದಲ್ಲ ಅದು, ಅಲ್ಲಿ ಮೂಲದಲ್ಲಿ ಉಂಟು. ಹಾಗೆ ಅದನ್ನು ಕರಾರುವಾಕ್ಕಾಗಿ ಜೋಡಿಸುವುದಷ್ಟೇ ನನ್ನ ಕೆಲಸ. ಅಷ್ಟ ಹಿನ್ನೆಲೆಯಲ್ಲಿ ಅಲ್ಲಿಗೆ ನವಶತಿ ಆಯಿತು. ಈ ನವಶತಿ ಇಷ್ಟು ವಿಸ್ತೃತವಾದ ಗ್ರಂಥವನ್ನು ಅಧ್ಯಯನ ಮಾಡುವುದು ಕಷ್ಟ, ಹೋಮದಲ್ಲಿ ಇದನ್ನು ವಿನಿಯೋಗ ಮಾಡುವುದು ಕಷ್ಟ. ಎಲ್ಲ ಕಷ್ಟದ ಹಿನ್ನೆಲೆಯಲ್ಲಿ ಸಂಕ್ಷೇಪಗೊಳಿಸಿ ಹೇಳುವಂಥ ಚತುರ್ಮುಖ ಹೇಳಿದಾಗ ಪರಮೇಶ್ವರ ಹಾಗೆ ಸಂಕ್ಷೇಪಗೊಳಿಸಿ ಈ ಎಲ್ಲ ಗ್ರಂಥಗಳಲ್ಲಿ ಕಾತ್ಯಾಯನಿ ತಂತ್ರ ಮತ್ತು ಮಾರ್ಕಂಡೇಯ ಪುರಾಣಾದಿ ಗ್ರಂಥಗಳಲ್ಲಿ ಇರಿಸಿದ ಅಂತ. ಇದನ್ನು ಕೇಳಿದಾಗ ಮತ್ತು ಪುನಃ ನಿಮಗೇನೊಂದು ಸಂಶಯ ಬರ್ತದೆ, ಹಾಗಿದ್ರೆ ಆವಾಗಲೇ ನಮ್ಮಲ್ಲಿ ಪುಸ್ತಕದ ವ್ಯವಸ್ಥೆ ಇತ್ತ ಅಂತ. ಇದೆಲ್ಲ ಮೂರ್ಖತನದ ಪ್ರಶ್ನೆ. ನಮ್ಮಲ್ಲಿ ಯಾವಾಗಲೂ ಸಹ ಇಂಥದ್ದೆಲ್ಲ ಗ್ರಂಥ ರೂಪದಲ್ಲಿ ಇರ್ತಾ ಇರಲಿಲ್ಲ. ಇದು ಇತ್ತೀಚೆಗೆ ಬಂದಂಥದ್ದು. ಪೇಪರನ್ನು ಇಟ್ಕೊಂಡು ಪುಸ್ತಕ ಮಾಡೋದು, ಅದಕ್ಕೂ ಹಿಂದೆ ಏನಿತ್ತು, ತಾಳೆಗರಿಯಲ್ಲಿ ಇರ್ತಿತ್ತು. ಅದಕ್ಕೂ ಮೊದಲೆಲ್ಲ ಹೇಗಿರ್ತಾ ಇತ್ತು ಕೇಳಿದರೆ, ಇಡೀ ಗ್ರಂಥವನ್ನು ಮುಖೋದ್ಗತ ಮಾಡ್ಕೊಳ್ತಾ ಇತ್ತು, ಕಂಠಸ್ಥ. ಏನೂ ಆಶ್ಚರ್ಯ ಇಲ್ಲ. ನಮ್ಮನ್ನು ಆಳುವ ದೊರೆಗಳು ಮೈಸೂರಿನ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದಂಥ ಒಂದು ಘಟನೆಯನ್ನು ನಾನು ಹೇಳಬೇಕು. ಅವರ ಆಸ್ಥಾನಕ್ಕೆ ಒಬ್ಬಾತ ತಮಿಳುನಾಡಿನ ವಿದ್ವಾಂಸ ಬಂದಿದ್ದ. ವಿದ್ವಾಂಸ ಬಂದು ಆತ ಒಂದು ಧಿಮಾಕಿನ ಮಾತನ್ನು ಹೇಳ್ತಾನೆ. ಇಡೀ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು 24,000 ಶ್ಲೋಕಗಳನ್ನು ನಾನು ನಿಮ್ಮ ಮುಂದೆ ಒಪ್ಪಿಸ್ತೇನೆ ಅಂದ. ಒಪ್ಪಿಸಿದ. ಕೊನೆಗೆ ಆತ ಒಂದು ಮಾತು ಹೇಳ್ತಾನೆ, ನಿಮ್ಮಲ್ಲೂ ಇಂಥವ್ರು ಯಾರು ಇದ್ದಾರಾ ವಿಚಾರಿಸಿ ಅಂತ. ಇರಲಿಕ್ಕಿಲ್ಲ, ವಿಚಾರಿಸಿ ಹೀಗೆ ಅಂತ. ಅದಾದ ಮೇಲೆ ಒಬ್ಬರು ಬಂದರು, ನಮ್ಮ ಕರ್ನಾಟಕದವರೇ. ಆ ಊರು ನಾನು ಮರೆತು ಬಿಟ್ಟಿದ್ದೇನೆ, ಹಾಸನದ ಅಕ್ಕಪಕ್ಕದಲ್ಲಿರುವಂಥ ಒಬ್ಬಾತ. ಅವರು ಇಡೀ ರಾಮಾಯಣವನ್ನು ಮುಖೋದ್ಗತ, ಆ ಕಾಲದಲ್ಲಿ ಹಾಗೇ ಇತ್ತು ಅಧ್ಯಯನ ಪರಂಪರೆ ಮಾಡಿಕೊಂಡು ಹಾಗೇನೆ ಹೇಳ್ತಿದ್ರು. ಅದನ್ನು ಗೊತ್ತಾ, ಆ ವಿಷಯವನ್ನು ತಿಳ್ಕೊಂಡಾದ್ಮೇಲೆ ಸ್ವತಃ ನಾಲ್ಮಡಿ ಕೃಷ್ಣರಾಜ ಒಡೆಯರವ್ರನ್ನ ಆಸ್ಥಾನಕ್ಕೆ ಕರೆಸಿ, ನಿಮ್ಮಂಥವರು ನಮ್ಮ ರಾಜ್ಯದ ಹೆಮ್ಮೆಯ ವಿಷಯದ ವಸ್ತುಗಳಾಗಿರ್ತೀರಿ, ಹಾಗಾಗಿ ಅಷ್ಟನ್ನು ಸಹ ಒಮ್ಮೆ ನನ್ನ ಮುಂದೆ ಹೇಳಿಬಿಡಿ ಅಂಥೇಳಿ ಸಂತೋಷನ ಹೇಳ್ತಾರೆ. ಇಡೀ ರಾಮಾಯಣವನ್ನು ಹಾಗೆ ಹರಿಕಥೆ ಮೂಲಕ ಮಾಡ್ತಿದ್ರು ಅವರು. ಹರಿಕಥೆ ಅಂದರೆ ಗೊತ್ತಲ್ಲ, ಮೂಲ ಶ್ಲೋಕದ ಜೊತೆಗೆ ಪೂರಕವಾದಂಥ ಎಷ್ಟೋ ವಿಷಯ ಹೇಳಬೇಕು ಅಲ್ವಾ. ಹೀಗೆ ಇಂಥವ್ರು ನಮ್ಮಲ್ಲಿ ಬೇಕಷ್ಟು ಜನ ಇದ್ದರು. ಇವತ್ತಿಗೂ ಸಹ ವೇದ ಘನಪಾಠಿಗಳಿರ್ತಾರೆ, 11 ವರ್ಷ ಓದಿರ್ತಾರೆ, ಅದನ್ನು ಪುಸ್ತಕ ಇಳಿದು ಹಾಗೇನೇ ಹೇಳ್ತಾರೆ. ಇದು ನಮ್ಮಲ್ಲಿರುವಂತಹ ಆ ವಿದ್ಯಾಭ್ಯಾಸದ ಕ್ರಮ ಇತ್ತು. ನಾವು ಯಾವಾಗ ಬಾಯಿ ನೆನಪಿಟ್ಕೊಳ್ಳುವ ಕೆಲಸ, ಬುದ್ಧಿ ಮಾಡುವ ಕೆಲಸವನ್ನು ಕೈಗೆ ಕೊಟ್ಟುವೋ ಆವಾಗ ಬುದ್ಧಿ ಹೇಳ್ತು, ಇನ್ನು ನನ್ನ ಅವಶ್ಯಕತೆ ನಿನಗಷ್ಟಾಗಿಲ್ಲ, ಹಾಗಾಗಿ ನಿನಗೇನಾದರೂ ಬೇಕಿದ್ರೆ ನಿನ್ನ ಕೈ ಕೇಳ್ಕೋ ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೊದಲು ನೋಡಿ, ನಾವು ಯಾರ್ಯಾರು ಟೆಲಿಫೋನ್ ನಂಬರ್ ಹೇಳಿದರೆ ನಾವು ಬಹಳ ಕಷ್ಟಪಟ್ಟು ನೆನ್ಪಿಟ್ಕೊಳ್ತಾ ಇದ್ವಿ. ಭಾಳ ಹಿಂದೆ ಹೋಗೋದು ಬೇಡ್ರಿ, ಒಂದು 10 ವರ್ಷ ಹಿಂದೆ ಅಲ್ವಾ. ಇಂಥವ್ರ ಹೆಸರು, ಇದು ಅವ್ರ ನಂಬರು ಅಂತ ಅಲ್ವಾ. ಆಮೇಲೆ ಏನಾಯಿತು ಕೇಳಿದರೆ ನಾವು ಬರ್ಕೊಳ್ಳೋಕೆ ಶುರು ಮಾಡಿದ್ವಿ. ಆಮೇಲೆ ಬಂತು ನೋಡಿ ಆ್ಯಂಡ್ರಾಯ್ಡು
ಅಲ್ವಾ? ಅಲ್ಲೇ ಹೆಸರು ಟೈಪ್ ಮಾಡು, ಹಾಕಿಟ್ಕೋ. ಇವಾಗ ಏನಾಯ್ತು ಕಡೆ ಅವ್ರ ನಂಬರ್ ಯಾರಿಗೂ ಗೊತ್ತಿಲ್ಲ. ಅವ್ರ ಹೆಸರು ಇದ್ದರೆ ಮಾತ್ರ ನಮ್ಮ ಕೆಲಸ ಮೊಬೈಲ್ ಆಪ್ರೇಟ್ ಮಾಡಲಿಕ್ಕೆ ಬರುತ್ತೆ. ಅಂದರೆ ಬೇರೆ ಎಲ್ಲೂ ಹೋಗೋದು ಬೇಡ, ನಮ್ಮಲ್ಲೇ ನಮ್ಮ ಧಾರಣಾ ಶಕ್ತಿ, ನೆನಪಿನ ಶಕ್ತಿ ಎಷ್ಟೆಲ್ಲ ಹ್ರಾಸವಾಗಿದೆ ಅಲ್ವಾ? ಹಾಗಾಗಿ ನಮ್ಮಲ್ಲಿ ಅದಕ್ಕೋಸ್ಕರ ಗ್ರಂಥ ಅನ್ನೋದಕ್ಕೆ ಅರ್ಥ ಈ ತರಹದ ಗ್ರಂಥ ಅಂತ ಅರ್ಥ ಅಲ್ಲ. ಹಿಂದೆ ಏನಿತ್ತು ಹೇಳಿದರೆ ಒಂದು ಗ್ರಂಥ ಈಜಿಕೊಳ್ಟು ಒಂದು ಶ್ಲೋಕ. ಹದಿನಾರು ಅಕ್ಷರಗಳ ಅಂದರೆ ಒಟ್ಟು 8 ಮತ್ತೆ ಅದು ಪೂರ್ವಾರ್ಧ, ಮತ್ತು 16 ಅಕ್ಷರ, 32 ಅಕ್ಷರಗಳನ್ನು ಒಳಗೊಂಡಂತಹ ಶ್ಲೋಕಕ್ಕೆ ಹೆಸರು ಗ್ರಂಥ ಅಂತ. ಆಮೇಲೆ ಈ ಎಲ್ಲ ಗ್ರಂಥಗಳು ಬಂದು ಹೀಗೆ ಅಂತ. ಹಾಗಾಗಿ ಯಾಕೆ ಹೇಳಿದೆ ಇದನ್ನು ಅಂದರೆ, ಪರಶಿವ ಇಟ್ಟ ಅಂದರೆ ಪುಸ್ತಕದಲ್ಲಿ ಬರೆದು ಕೊಟ್ಟ ಅಂತಲ್ಲ, ಅಂದರೆ ಹಾಗೆ ಮುಖೋದ್ಗತ ಮಾಡುವಂಥ ವ್ಯವಸ್ಥೆಗೆ ಅವನು ಅದನ್ನು ಜೋಡಿಸಿ ಕೊಟ್ಟ. ಯಾವುದನ್ನು? ಈ ದುರ್ಗಾ ಸಪ್ತಶತಿಯನ್ನು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ದುರ್ಗಾ ಸಪ್ತಶತಿಯ ಪ್ರಾಚೀನ ಹೆಸರು ಏನಾಗಿತ್ತು? ನವಶತೆ ಅಂತ ಆಗಿತ್ತು. ಹಾಗಾಗಿ ಅದರೊಳಗೆ ಈ ರಹಸ್ಯತ್ರಯವೂ ಸಹ ಸೇರಿತ್ತು. 13ನೇ ಅಧ್ಯಾಯದ ಒಂದು ಭಾಗವಾಗಿತ್ತು. ಇವತ್ತಿದೇನಾಗಿದೆ ಕೇಳಿದರೆ ಪ್ರತ್ಯೇಕವಾದಂಥ ಭಾಗವಾಗಿದೆ. ಈ ಭಾಗಗಳನ್ನಿಟ್ಕೊಂಡು ಆಹುತಿ ಕೊಡುವಂಥ ಕ್ರಮ ಇಲ್ಲ. ಯಾಕೆ ಹೇಳಿದರೆ ಅಷ್ಟು ಕಷ್ಟ ಆಗತ್ತೆ ಅನ್ನೋ ದೃಷ್ಟಿಯಿಂದ ಪರಶಿವ ಮಾಡಿದ ವ್ಯವಸ್ಥೆ ಅದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಾಧಾನಿಕ ರಹಸ್ಯ ಮತ್ತು ವೈಕೃತಿಕ ರಹಸ್ಯ, ಮೂರ್ತಿ ರಹಸ್ಯ ಎನ್ನುವಂಥದ್ದು ಪ್ರತ್ಯೇಕ ಭಾಗವಾಗಿದೆ. ಇವುಗಳಿಗೆ ಆಹುತಿ ಪ್ರಕ್ಷೇಪಣೆ ಎನ್ನುವಂಥದ್ದು ಇಲ್ಲ. ಆದರೆ ಒಂದು ಮಾತು ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಆ ನವಶತೆ ಅಂತ ಒಂದು ಗ್ರಂಥ ಆಯ್ತಲ್ಲ, ಅತ್ಯಂತ ಸತ್ವಯುತವಾದಂಥ ಗ್ರಂಥ. ಎಷ್ಟರ ಮಟ್ಟಿಗೆ ಕೇಳಿದರೆ ಅದಕ್ಕೊಂದು ಮಾತುಂಟು. ಈ ದುರ್ಗಾ ಸಪ್ತಶತಿಯ ವಿಶೇಷತೆಯನ್ನು ಕುರಿತು ಹೇಳಿದಂಥ ಮಾತು. ದುರ್ಗಾ ಸಪ್ತಶತಿಯ ಮೂಲ ಮಂತ್ರ 9 ಅಕ್ಷರಗಳನ್ನು ಒಳಗೊಂಡಿದೆ. ಹಾಗಾಗಿ ಅದರ ಹೆಸರೇ ನವಾಕ್ಷರಿ ಅಂತ. ನವ ಅಂದರೆ 9 ಅಕ್ಷರ ವರ್ಣಗಳು, ಅದರಿಂದ ಕೂಡಿದಂಥ ಮಂತ್ರ. ನವಾಕ್ಷರಿ ಅಂದರೆ ದೇವಿಗೆ ವಿಶೇಷಣವಾದ ಸ್ತ್ರೀಲಿಂಗ ಆಗಿದೆ ಅದು. ಇದು ನೋಡಿ 9. ಅದರ ಜೊತೆಗೆ ನವಚಂಡಿ, ಚಂಡಿ ಅಂದರೆ ದುರ್ಗಿಯರು, ನವದುರ್ಗಿಯರು ಅಂತ ಬರ್ತಾರಲ್ಲ, ಅಲ್ಲೂ ಸಂಖ್ಯೆ ಎಷ್ಟುಂಟು? 9 ಉಂಟು. ಹಾಗಾಗಿ ನವ ಅಲ್ಲೂ ಸಹ 9 ಅನ್ನುವಂತಹ ಸಂಖ್ಯೆ ಉಂಟು. ಅದಾದಮೇಲೆ ಶ್ರೀಚಕ್ರಕ್ಕೆ ನವಾವರಣಗಳು, 9 ಆವರಣಗಳು. ನಾನು ಚಿತ್ರವನ್ನು ಇಟ್ಕೊಂಡು ಅದಷ್ಟನ್ನು ಸಹ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗಾಗಿ ಮತ್ತೆ ಅದು ಹೇಗಾಗ್ತದೆ ಅಂತ ನನ್ನನ್ನು ಕೇಳಬೇಡಿ. ಲಲಿತಾ ಸಹಸ್ರನಾಮ ವಿವರಣೆ ಕೊಡಬೇಕಿದ್ರೆ ಆ ತುದಿಗಿನ ನಾಮ ಅಲ್ಲಿ ಹೇಳಿದ್ದೇನೆ. ಪ್ರಾಯಶಃ 996ರ ನಂತರ ಬರುವಂಥ ನಾಮ ಅಲ್ಲಿ ಶಿವಶಕ್ತೈಕ್ಯ ರೂಪಿಣಿ ಎನ್ನುವಂಥ ನಾಮದಲ್ಲಿ ಅಂತ ನನ್ನ ಈಗಿನ ನೆನಪು. ಅಲ್ಲೇ ಅಕ್ಕಪಕ್ಕದಲ್ಲಿ ಅಲ್ಲಿಲ್ಲದೆ ಇದ್ದರೆ ಹೇಳಿದ್ದೇನೆ ನವಾವರಣ ಹೇಗಾಗುತ್ತೆ ಅಂತ. ಹಾಗಾಗಿ ಮತ್ತೆ ಪುನಃ ಅಲ್ಲಿ ಬಂತು ನವ ಅಂತ. ಇಷ್ಟಾದ ಮೇಲೆ ನವಶ್ಲೋಕ ಶತಾನಿ ಬಂತು ನೋಡಿ, ಮತ್ತೆ ನವ ಶ್ಲೋಕ ಶತಾನಿ, ಆದ್ದರಿಂದ ಅದರ ಹೆಸರು ನವಶತಿ ಅಂತ. ಹಾಗಾಗಿ ಎಲ್ಲ 9 ಕೂಡಿದಂಥದ್ದು ಅದು ಜಗನ್ಮಾತೆಗೆ ಅತ್ಯಂತ ಇಷ್ಟವಾದದ್ದು. ಅಷ್ಟೇ ಅಲ್ಲ, ಅವಳ ಆರಾಧನೆಗೆ ಪ್ರಸಿದ್ಧವಾದ ದಿನಗಳ ಸಂಖ್ಯೆಯು 9. ಹಾಗಾಗಿಯೇ ನವರಾತ್ರ ಉತ್ಸವ, ಹೌದಾ ಅಲ್ವಾ? ಆದ್ದರಿಂದ ಈ ನವ ಎನ್ನುವಂತಹದ್ದು ಜಗನ್ಮಾತೆಗೆ ಅತ್ಯಂತ ಇಷ್ಟವಾದ್ದರಿಂದ ಏತದ್ ಗೋಪ್ಯತಮಂ ಸರ್ವಂ, ಇದೆಲ್ಲವೂ ಸಹ ಒಂದಕ್ಕಿಂತ ಒಂದು ಹೆಚ್ಚು ರಹಸ್ಯವಾದಂಥದ್ದು. ಅಲ್ಲಿ ಯಾಕೆ 9 ಅಕ್ಷರಗಳಿರಬೇಕು ಅಂತ ನೀವು ಕೇಳುವಂತಿಲ್ಲ, ನಾನು ಹೇಳುವಂತೆ ಇಲ್ಲ. ಯಾಕೆ ಕೇಳಿದ್ರೆ ಅದು ರಹಸ್ಯ ಅಂತ. ಮತ್ತು ಸರ್ವಂ ನದೇಯಂ ಯಸ್ಯ ಕಸ್ಯಚಿತ್, ಇದು ಯಾವುದನ್ನೂ ಸಹ ಯಾರಿಗೂ ಹೇಳಲಿಕ್ಕೆ ಹೋಗಬಾರ್ದು. ಅದರೊಳಗೂ ಸಹ ಆ ನವಶತಿ ಉಂಟಲ್ಲ, ಅದನ್ನಂತೂ ಕೊಡಲೇಬಾರ್ದು. ಹಾಗಿದ್ರೆ ಏನು ಕೊಡ್ಬೋದು ಅಂತಂದರೆ ಅದಕ್ಕೆ ಬದಲಾಗಿ ರಾಜ್ಯಂ ದೇಯಂ, ಬೇಕಿದ್ರೆ ನೀವು ರಾಜ್ಯದ ಅಧಿಪತಿಯಾಗಿದ್ದರೆ ಆ ರಾಜ್ಯದ ಆಧಿಪತ್ಯವನ್ನೇ ಕೊಟ್ಬಿಡಿ,
ನೀವೇನು ಕಳ್ಕೊಳ್ಳಲ್ಲ. ಹುಟ್ಟಿದವರೆಲ್ಲರೂ ರಾಜ್ಯದ ಅಧಿಪತಿಗಳೇ ಆಗೋದಿಲ್ಲ, ಆದವರೆಲ್ಲರೂ ಸರಿಯಾದ ಆಧಿಪತ್ಯ ನಿರ್ವಹಣೆನೂ ಮಾಡೋದಿಲ್ಲ. ನೋಡ್ತೇವಲ್ವ ನಾವು, ಹೋಗ್ತಾನೆ ಹೀಗೆ. ಅದಾದಮೇಲೆ ಶಿರೋದೇಯಂ, ಅದನ್ನು ಕೊಡೋದಿಲ್ಲ, ನಿನ್ನ ತಲೆ ತೆಗಿತೇನೆ ಅಂತ ಹೇಳಿದ್ರೆ ತಲೆ ಕೊಟ್ಬಿಡಿ, ನವಶತಿಯನ್ನು ಕೊಡಬೇಡಿ. ಯಾಕೆಂದರೆ ಅಯೋಗ್ಯರಿಗೆ ಅದು ಸಲ್ಲಬಾರದು, ಅರ್ಹತೆ ಇರಬೇಕು. ಅದಕ್ಕೋಸ್ಕರ ಇಷ್ಟು ಕಠೋರವಾಗಿ ಹೇಳುತ್ತೆ ಗ್ರಂಥ. ರಾಜ್ಯಂ ದೇಯಂ ಶಿರೋದೇಯಂ ನದೇಯಾ ನವಶತಿ ನಚ, ನವಶತಿಯನ್ನು ಮಾತ್ರ ಕೊಡಲೇಬಾರದು. ಅತಃ ತತ್ಸಾರಮುದ್ಧೃತ್ಯ ಬ್ರಹ್ಮಣೇ ಅರ್ಪಿತವಾನ್ ಶಿವ. ಶಿವನಿಗೆ ಗೊತ್ತಿತ್ತು, ಒಂದು ಬ್ರಹ್ಮ ಹೇಳಿದ ಅಂತ, ಇನ್ನೊಂದು ನಮ್ಮ ಜನರ ಸ್ವಭಾವ ಯಾರಿಗೂ ಹೇಳೋದಿಲ್ಲ, ನಿಮಗೆ ಮಾತ್ರ ಹೇಳ್ತೇನೆ ಅಂತ ಹೇಳಿ ಎಲ್ಲರಿಗೂ ಟಾಮ್ 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 ಮಾಡ್ತಾ ಬರ್ತಾರೆ ನಮ್ಮ ಜನ ಅಲ್ವಾ. ಹಾಗಾಗಿ ಸಾಕ್ಷಾತ್ ಜಗತ್ಪಿತ ತಾನೇ ಅವನು. ತತ್ಸಾರ ಮುದ್ರಿತ್ಯ ಏನು ಮಾಡಿದ ಕೇಳಿದರೆ ಬ್ರಹ್ಮಣೇ ಅರ್ಪಿತವಾನ್ ಶಿವ. ತಗೋ ದುರ್ಗಾ ಸಪ್ತಶತಿ ಕೊಟ್ಟಿದ್ದೇನೆ, ಇನ್ನು ಏನಾರು ಹೇಳ್ಕೊ ನೀನು. ಅಲ್ಲಿ ಏನನ್ನು ಹೇಳಬಾರ್ದ ಅದನ್ನು ನಾನು ರಹಸ್ಯವಾಗಿ ಬಚ್ಚಿಟ್ಟಿದ್ದೇನೆ. ತಿಪ್ಪರ ಲಾಗ ಹಾಕಿದರೂ ಸಹ ಅದು ಅರ್ಥ ಆಗುವುದಿಲ್ಲ. ಎಲ್ಲ ಕೊಟ್ಟಿದ್ದಾರೆ, ಪಾಸ್ವರ್ಡ್ ಒಂದು ಕೊಟ್ಟಿಲ್ಲ. ಏನು ಯೂಸ್ ಆಗತ್ತೆ ಅಂದರೆ ಏನಿಲ್ಲ, ಆನ್ ಆಗತ್ತೆ, ಆಫ್ ಮಾಡ್ಬೋದು ಅಷ್ಟೇ. ಹೌದು ಅಂತೀರಲ್ಲ ಅಂತೀರ. ಹಾಗೆ ಆ ಪರಶಿವನ ಪ್ಲ್ಯಾನ್ ಅದು. ಸಚ ಸಪ್ತಶತಿ ನಾಮ್ನ ವಿಖ್ಯಾತ ಅಭೂತ್ ಧರಾತಲೆ. ಈಗ ಅದು ಸಪ್ತಶತಿ ಅಂತ ಪ್ರಸಿದ್ಧವಾಗಿದೆ. ಹಾಗಾಗಿ ಅದರ ಸಾರವನ್ನು ಹಿಡಿದಿದ್ದಾನೆ, ಹೇಳಿ ನಮ್ಮ ಮುಂದೆ ಇಡಿಸಿದ್ದಾನೆ. ಅಲ್ಲಿ ರಹಸ್ಯವಾಗಿರಬೇಕಾದ್ದನ್ನು ಎಲ್ಲಿಡಬೇಕೋ ಅಲ್ಲಿ ಆತ ಇರಿಸಿದ್ದಾನೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನವಶತಿಯ ಒಂದು ಪ್ರಾಧಾನ್ಯತೆಯನ್ನು, ಮಹತ್ವವನ್ನು ಕುರಿತು ಹೇಳಬೇಕಾದದ್ದಿತ್ತು, ಅದನ್ನು ಹೇಳಿದ್ದೇನೆ. ಈಗ ಮುಂದುವರೆದು ರಾಜೋವಾಚ. ಈಗ ಆ ರಹಸ್ಯತ್ರಯ ಪ್ರಾರಂಭವಾಗತ್ತೆ. ಸುರಥ ರಾಜ ಸುಮೇಧ ಮಹರ್ಷಿ ಹತ್ರ ಕೇಳ್ತಾನೆ. ಏನು ಅಂದರೆ, ಭಗವನ್ ಅವತಾರಾಮೇ ಚಂಡಿಕಾಯಾ ತ್ವಯಾ ಉದಿತಾ ಏತೇಷಾಂ ಪ್ರಕೃತಿಂ ಬ್ರಹ್ಮನ್ ಪ್ರಧಾನಂ ವಕ್ತುಮರ್ಹಸಿ. ಪೂಜ್ಯರೇ, ಸುರಥನ ಮಾತು ಇದು. ಯಾರ ಹತ್ರ ಕೇಳ್ತಾ ಇರೋದು? ಸುಮೇಧ ಮಹರ್ಷಿ ಹತ್ರ. ನೀವು ನಮಗೆ ಚಂಡಿಕಾ ಪರಮೇಶ್ವರ ಎಲ್ಲ ಅವತಾರಗಳನ್ನು ಸಹ ಹೇಳಿದ್ದೀರಿ. ಇದನ್ನು ಕೇಳಿ ಆದ ಮೇಲೆ ನನಗೆ ಈಗ ಒಂದು ಸಂಶಯ ಬಂದಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ ಮೂರು ಅವತಾರಗಳಲ್ಲಿ ಏತೇಷಾಂ, ಈ ಮೂರು ಅವತಾರಗಳ ವಿಷಯದಲ್ಲಿ ಪ್ರಕೃತಿಂ ಮೂಲಭೂತವಾದಂಥ ಅವತಾರ ಯಾವುದು? ಅಂದರೆ ಈ ಮೂರರಲ್ಲಿ ಅತ್ಯಂತ ಪ್ರಧಾನವಾದಂಥದ್ದು, ಎಲ್ಲ ಇನ್ನುಳಿದ ಎರಡಕ್ಕೂ ಸಹ ಕಾರಣವಾದಂಥದ್ದು, ಇನ್ನುಳಿದ ಎರಡಲ್ಲ ಇನ್ನುಳಿದ ಮೂರಕ್ಕೆ ಕಾರಣವಾದಂಥದ್ದು, ಅದು ಯಾವುದು ಅಂತ ಪ್ರಶ್ನೆ. ಹಾಗೆ ತಾನೆ? ಏಕೆಂದರೆ ನಮ್ಮಲ್ಲಿ ಒಂದು ಶಬ್ದ ಉಂಟು, ಜಗನ್ಮಾತೆಗೆ ಹೆಸರೇ ತುರಿಯ ಅಂತ, ನಾಲ್ಕನೆಯವಳು ಅಂತ. ನಾಲ್ಕನೆಯವಳು ಅಂದರೆ ಮೂರಿದ್ರೆ ತಾನೇ ನಾಲ್ಕನೆಯವಳು ಆಗೋದು. ಮೂರೇ ಇಲ್ಲದೆ ನಾಲ್ಕನೆಯವಳು ಅಂತ ಆಗ್ತಾಳ? ಇವ್ನು ನನ್ನ ಎರಡನೇ ಮಗ ಅಂದ್ರೆ ಮೊದಲನೇ ಮಗ ಒಬ್ಬ ಇರಬೇಕಾ ಬೇಡ? ಹೌದು ತಾನೆ? ಹಾಗೆಯೇ ಇವಳು ತುರಿಯ ಅಂದರೆ ನಾಲ್ಕನೆಯವಳು ಅಂದರೆ ಅದರ ಹಿಂದೆ ಎಷ್ಟಿರಬೇಕು? ಮೂರು ಇರಲೇಬೇಕು. ಆ ಪ್ರಶ್ನೆಯನ್ನು ಕೇಳ್ತಾನೆ ಮೂಲಭೂತವಾಗಿ. ಇವುಗಳಲ್ಲಿ ಪ್ರಕೃತಿಂ ಬ್ರಹ್ಮನ್ ಅಂದರೆ ಆ ಪ್ರಕೃತಿಭೂತವಾದಂಥ ಎಲ್ಲ ಅವತಾರಗಳಿಗೂ ಸಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ ಮೂರು ಅವತಾರಗಳಿಗೂ ಸಹ ಕಾರಣವಾದಂಥದ್ದು, ಇವುಗಳಿಗೆ ಹೇತುಭೂತವಾದಂಥದ್ದು, ಪ್ರಧಾನವಾದಂಥದ್ದು ಯಾವುದು ಅಂತ ನನಗೆ ಹೇಳಬೇಕು. ಸ್ವಾರಸ್ಯ ನೋಡಿ, ಈ ಪ್ರಶ್ನೆಗೆ ಉತ್ತರ ಲಲಿತಾ ಸಹಸ್ರನಾಮದ ಮೊದಲ ನಾಮದಲ್ಲೇ ಉಂಟು. ಶ್ರೀಮಾತಾ ಎನ್ನುವಂತಹ ವ್ಯಾಖ್ಯಾನ ವಿವರಣೆಯಲ್ಲಿ ಅದನ್ನು ಹಾಕಿದ್ದೇನೆ. ಅಲ್ಲಿ ಅವಳ ಹೆಸರು ಏನು ಅಂದರೆ ಪರಾಶಕ್ತಿ, ರಾಜರಾಜೇಶ್ವರಿ, ಪರಾಭಟ್ಟಾರಿಕ, ಸುಂದರಿ, ತ್ರಿಪುರ ಸುಂದರಿ, ಮಹಾತ್ರಿಪುರ ಸುಂದರಿ, ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುವಂತಹ ದೇವಿ. ಅಂದರೆ ಈ ಮೂರು ಅವತಾರಗಳು ಏನಿದ್ದಾವಲ್ಲ, ಈ ಮೂರು ಅವತಾರಗಳನ್ನು ತನ್ನ ಹಿಡಿತದಲ್ಲಿ ಇರಿಸಿಕೊಂಡಂತಹ
ಅವುಗಳೊಳಗೆ ತಾನೂ ಸೇರಿದಂತಹ ಒಂದು ವಿಶಿಷ್ಟವಾದಂತಹ ರೂಪ. ಅವಳೇ ಲಲಿತಾ ಪರಮೇಶ್ವರಿ. ಇಲ್ಲಿ ಆ ಶಬ್ದ ಇಲ್ಲ, ಇಲ್ಲಿ ಬೇರೆ ಶಬ್ದ ಉಂಟು. ಲಲಿತಾ ಅನ್ನುವ ಶಬ್ದ ಯಾವ ಅರ್ಥವನ್ನು ಕೊಡುತ್ತೋ ಅದೇ ಅರ್ಥವನ್ನು ಇಲ್ಲಿ ಹೇಳುವಂತಹ ಶಬ್ದವೂ ಸಹ ಕೊಡ್ತದೆ. ಏನು ಹಾಗಿದ್ರೆ ನೋಡೋಣ. ಹಾಗಾಗಿ ಈ ಮೂರರಲ್ಲಿ ಯಾವುದು ಪ್ರಧಾನವಾದಂಥದ್ದು ಅನ್ನೋದನ್ನು ನನಗೆ ಹೇಳಬೇಕು. ಇಲ್ಲಿ ಮಾತ್ರ ಅಲ್ಲ, ಲಲಿತಾ ಸಹಸ್ರನಾಮದಲ್ಲಿ ಮಾತ್ರ ಅಲ್ಲ, ಸೌಂದರ್ಯ ಲಹರಿಯಲ್ಲಿಯೂ ಇದೇ ವಿಷಯವನ್ನು ಆಚಾರ್ಯ ಶಂಕರರು ಹೇಳ್ತಾರೆ. ಗಿರಾಮಾಹೃದ್ದೇವೀಂ ದ್ರುಹಿಣ ಗೃಹಿಣೀಂ ಆಗಮವಿದ. ಕೆಲವು ಜನ ನಿನ್ನನ್ನು ಏನಂತ ಕರೀತಾರೆ? ಬ್ರಹ್ಮನ ಪತ್ನಿಯಾದ ಶಾರದೆ ಅಂತ ಕರೀತಾರೆ, ಸತ್ವಗುಣ ಪ್ರಧಾನಗಳಾದವಳು. ಮತ್ತು ಕೆಲವು ಜನ ನಿನ್ನನ್ನು ಏನಂತ ಕರೀತಾರೆ? ವಿಷ್ಣುವಿನ ಪತ್ನಿಯಾದಂಥ ಲಕ್ಷ್ಮೀ ಅಂತ ಕರೀತಾಳೆ, ರಜೋಗುಣ ಪ್ರಧಾನಗಳಾದವಳು. ಇನ್ನು ಕೆಲವು ಜನ ನಿನ್ನನ್ನು ಏನಂತ ಕರೀತಾರೆ? ಆ ಶಿವನ ಪತ್ನಿಯಾದಂತಹ ಪಾರ್ವತಿ ಕಾಳಿ ಅಂತ ಕರೀತಾರೆ, ತಮೋಗುಣ ಪ್ರಧಾನಗಳಾದವಳು. ಹಾಗಿದ್ರೆ ನಿನ್ನ ರೂಪ ಇಷ್ಟೇನಾ ಅಥವಾ ಇದಕ್ಕಿಂತ ಮೀರಿದ್ದೇನಾರು ಉಂಟಾ? ಗಿರಾಮಾಹುರ್ದೇವೀಂ ದ್ರುಹಿಣ ಗೃಹಿಣೀಂ ಆಗಮವಿದೋ ಹರೇ ಪತ್ನೀಂ ಪದ್ಮಾಂ ಹರ ಸಹಚರೀಂ ಅದ್ರಿತನಯಾಂ ತುರೀಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ. ನಿನ್ನ ಹೆಸರು ತುರಿಯ. ಹಾಗಿದ್ರೆ ನೀನು ಯಾರು ಕೇಳಿದರೆ ನೀನು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವ ಶಬ್ದವೂ ನಿನ್ನನ್ನು ಕರಾರುವಾಕ್ಕಾಗಿ ಹೇಳಲಾರದು. ಹಾಗಾಗಿ ಈ ಮೂರರಕ್ಕಿಂತ ಮೇಲಿರುವವಳಾದ್ದರಿಂದ ನಿನ್ನ ಹೆಸರು ನಾಲ್ಕನೆಯವಳು. ನಂಬರ್ ಮೂಲಕ ಹೇಳಬೇಕು, ಯಾಕೆಂದರೆ ಅದು ಕರಾರುವಾಕ್ಕಾಗಿ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ತುರಿಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ. ಮುಂದುವರೆದು ಹೇಳ್ತಾರೆ, ಮಹಾಮಾಯಾವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ. ಇಷ್ಟು ಹೇಳಬೇಕು. ಬ್ರಹ್ಮತತ್ವ ಅಂತ ಒಂದು ವಸ್ತು ಉಂಟಲ್ಲ, ಆ ಬ್ರಹ್ಮತತ್ವದ ಶಕ್ತಿ ರೂಪಿಣಿ ನೀನು ಅಂತ ಹೇಳಬಹುದು ಅಷ್ಟೇ. ಹಾಗಿದ್ರೆ ಅದರಿಂದ ಬೇರ್ಪಡಿಸಿ ಹೇಳ್ಬೋದೋ? ಬೇರ್ಪಡಿಸಿ ಹೇಳೋದಕ್ಕೆ ಆಗುವುದಿಲ್ಲ. ಹಾಗಾಗಿ ಅದರ ಹೆಸರು ಪರಾಶಕ್ತಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಮೂರರಲ್ಲಿ ಯಾವುದು ಪ್ರಧಾನ ಅಂತ ನನಗೆ ಹೇಳಿ. ಅಷ್ಟೇ ಅಲ್ಲ, ನಾನು ಇವಾಗ ನಿಮ್ಮಿಂದ ಇದನ್ನೆಲ್ಲ ಕೇಳಿ ಆದಮೇಲೆ ನಾನು ಮತ್ತು ನನ್ನ ಗೆಳೆಯ ಈ ಸಮಾಧಿ ಯಾವ ರೂಪವನ್ನು ಆರಾಧಿಸಬೇಕು? ಆ ಮಹಾಕಾಳಿಯ ಅವತಾರವನ್ನು ಆರಾಧನೆ ಮಾಡಬೇಕಾ? ಅಥವಾ ಆ ಮಹಾಲಕ್ಷ್ಮಿಯ ರೂಪವನ್ನು ಇಟ್ಕೊಂಡು ಆರಾಧನೆ ಮಾಡಬೇಕಾ? ಅಥವಾ ಶುಂಭ ನಿಶುಂಭರನ್ನು ಹನನ ಮಾಡಿದಂಥ ಕೌಶಿಕಿ ಅಂತ ಕರೆಸಿಕೊಳ್ಳುವಂಥ ಸರಸ್ವತಿಯ ರೂಪವನ್ನು ಆರಾಧನೆ ಮಾಡಬೇಕಾ? ಯಾವ ರೂಪವನ್ನು ಆರಾಧನೆ ಮಾಡಬೇಕು ನಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಹೇಳಿ, ಆರಾಧ್ಯಂ ಎನ್ಮಯಾ ದೇವ್ಯಾ ಸ್ವರೂಪಂ ಏನ ವೈದ್ವಿಜ. ದ್ವಿಜ ಅಂದರೆ ಆ ಮಹರ್ಷಿಗೆ, ಸುಮೇಧ ಮಹರ್ಷಿಗೆ ಸಂಬೋಧನೆ ಅದು. ವಿಧಿನಾ ಬ್ರೂಹಿ ಸಕಲಂ ಯಥಾವತ್ ಪ್ರಣತಸ್ಯಮೆ. ನಾನು ನಿಮ್ಮ ಪಾದಗಳಲ್ಲಿ ತಲೆ ಮತ್ತೆ ಮತ್ತೆ ಇಟ್ಟು ಕೇಳ್ತಾ ಇದ್ದೇನೆ. ಪ್ರಣತಸ್ಯ, ಇಡೀ ದೇಹವನ್ನು ನಿಮಗೋಸ್ಕರ ನಾನು ಬಾಗಿಸಿಬಿಟ್ಟಿದ್ದೇನೆ, ಕೊಟ್ಟುಬಿಟ್ಟಿದ್ದೇನೆ. ಹಾಗಾಗಿ ನನಗೆ ವಿಧಿವತ್ತಾಗಿ ಆಕೆಯ ಆರಾಧನೆ ವಿಧಾನವನ್ನು ತಿಳಿಸಿಕೊಡಿ. ಇದು ಎರಡನೇ ಮಾತು. ಮೊದಲನೇ ಮಾತು, ಈ ಮೂವರಲ್ಲಿ ಯಾರು ಪ್ರಧಾನರು ಎನ್ನುವಂಥದ್ದು. ಋಷಿರುವಾಚ. ಆಗ ಸುಮೇಧ ಋಷಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದಂ ರಹಸ್ಯಂ ಪರಮಂ ಅನಾಖ್ಯೇಯಂ ಪ್ರಚಕ್ಷತೆ. ಏನಪ್ಪ ಮಾಡಲಿ, ಇದು ಅತ್ಯಂತ ರಹಸ್ಯವಾದಂಥದ್ದು. ಇದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಶಬ್ದ ಉಂಟು, ಇದಂ ಪರಮಂ ರಹಸ್ಯಂ. ರಹಸ್ಯದಲ್ಲೂ ರಹಸ್ಯ ಇದು. ಮತ್ತಷ್ಟೇ ಅಲ್ಲ, ಅನಾಖ್ಯೇಯಂ. ವಿ ಶುಡ್ ನಾಟ್ ಟೆಲ್ ಇಟ್. ಯಾರಿಗೂ ಹೇಳಬಾರ್ದು. ಅನಾಖ್ಯೇಯಂ ಪ್ರಚಕ್ಷತೆ, ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ ಹೀಗೆ ಅಂತ. ಹಾಗಾಗಿ ಏನು ಮಾಡಲಿ, ನಾನು ಹೇಳೋದಿಲ್ಲ ನಿನಗೆ ಅಂತಂದರೆ, ಇಷ್ಟೆಲ್ಲ ವಿಷಯವನ್ನು ಕೇಳಿದ್ದಾನೆ. ಕೇಳಿ ಕೇಳಿ ಅವನ ಮನಸ್ಸು ಪರಿಪಕ್ವ ಆಗಿದೆ ಈಗ. ಅಂದರೆ ಮುಂದಿನ ವಿಷಯವನ್ನು ಕೇಳಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ಅವನ ನರನಾಡಿಗಳಲ್ಲೂ ಧಮನಿಗಳಲ್ಲೂ ಸಹ ಸ್ಫುರಿಸ್ತಾ ಇವೆ. ಹಾಗಿದ್ರೆ ಹೇಗೆ ಗೊತ್ತಾಯಿತು ಅಂತಂದರೆ, ನೀವು ಹೇಳದೇ ಇದ್ದರೆ ನಾನು ಇಲ್ಲಿಂದ ಕದಲೋದಿಲ್ಲ. ಇಷ್ಟನ್ನು ಯಾಕೆ ಹೇಳಿದ್ರಿ ನನಗೆ? ನನ್ನನ್ನು ದಡ ಸೇರಿಸ್ಬೇಕಲ್ವ ನೀವು, ಹೌದು ತಾನೇ? ಆದ್ದರಿಂದ ನೀವು ಏನಾದರೂ ಮಾಡಿ
ನನಗೆ ಅರ್ಹತೆ ಇದೆ ಅಂತ ಆದರೆ ಹೇಳಿ, ಅರ್ಹತೆ ಇಲ್ಲ ಅಂತ ಆದರೆ ನನ್ನನ್ನು ಹೇಳೋದಿಲ್ಲ ಅಂತ ಇಲ್ಲಿಂದ ವಾಪಸ್ ಹೋಗು ಅಂತ ಹೇಳಿಬಿಡಿ, ಹೋಗ್ತೇನೆ. ಇಷ್ಟು ಹೇಳಿ ಪ್ರಾಯಶಃ ಅವನು ತಲೆ ಕೆಳಗೆ ಹಾಕಿ ಕಣ್ಣೀರು ಸುರಿಸ್ತಾ ಇದ್ದಿರಬೇಕು. ಈ ಸಂದರ್ಭ ನೋಡಿದರೆ ಕೆಲವು ಹೊತ್ತು ಮೌನ ಅಲ್ಲಿ ಆವರಿಸಿರಬೇಕು. ಅಂತಹ ಸಂದರ್ಭದಲ್ಲಿ ಆ ಮೌನದ ವಾತಾವರಣವನ್ನು ಪುನಃ ಮುರಿದು ಆ ವಾತಾವರಣವನ್ನು ಸರಿಸಿ ಸುಮೇಧ ಮಹರ್ಷಿ ಹೇಳ್ತಾರೆ, ಭಕ್ತೋಸಿ, ನೀನು ಜಗನ್ಮಾತೆಯ ಪರಮ ಭಕ್ತನಿದ್ದಿ. ಹಾಗಿಲ್ಲದೇ ಇದ್ದರೆ ಇಷ್ಟು ಸುದೀರ್ಘವಾಗಿ ನಾನು ಹೇಳಿದಾಗ ಒಂದು ಸಲನೂ ಆಕಳಿಕೆ ತೆಗೆಯದೆ, ಈರುಳ್ಳಿ ತೂಕ ಹಾಕದೆ ಅಲ್ವಾ ನೀನು ಕೇಳಿದ್ದೀಯೆ. ಇದೆಲ್ಲ ಏನು ಹೇಳುತ್ತೆ ಕೇಳಿದರೆ ನಿನ್ನ ಗಾಢವಾದಂಥ ಆಸಕ್ತಿಯನ್ನು ಹೇಳುತ್ತೆ. ಹಾಗಾಗಿ ನಮೇ ಕಿಂಚಿತ್ ತವಾವಾಚ್ಯಂ ನರಾಧಿಪ, ಇಂತಹ ಜಗನ್ಮಾತೆಯ ಪರಮ ಭಕ್ತನಿಗೆ ಹೇಳಬಾರದು ಯಾವುದೂ ಇಲ್ಲಪ್ಪ, ನಿನ್ನ ಪರವಾಗಿ ನಾನೇ ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ತೇನೆ ಅನ್ನುವ ಹಾಗೆ ನಿನ್ನ ಹೃದಯ ಈಗ ಶುದ್ಧವಾಗಿದೆ. ಹಾಗಾಗಿ ಆ ಶುದ್ಧವಾದ ಹೃದಯದಲ್ಲಿ ನಿಂತಹ ನಿನಗೆ ನಾನು ಇದನ್ನು ಹೇಳ್ತೇನೆ. ಯಾಕೆಂದರೆ ಆ ಶುದ್ಧ ಹೃದಯವಾದಂಥ ನಿನಗೆ, ನಿನ್ನಂಥವರಿಗೆ ಇದನ್ನು ಹೇಳಿದೆ ಇನ್ನು ಯಾರಿಗೆ ಹೇಳಬೇಕು ಅಲ್ವಾ? ಆ ಅರ್ಹತೆ ನಿನಗುಂಟು, ಯಾಕೆಂದ್ರೆ ನಾನು ನಿನ್ನನ್ನು ನೋಡಿದ್ದೇನೆ ಇಷ್ಟು ಕಾಲ, ಹಾಗಾಗಿ ಹೇಳ್ತೇನೆ ಅಂತ ಹೇಳಿ ಆ ಸುಮೇಧ ಮಹರ್ಷಿ ಹೇಳ್ತಾನೆ, ಸರ್ವಸ್ಯಾದ್ಯ ಮಹಾಲಕ್ಷ್ಮೀ ತ್ರಿಗುಣಾ ಪರಮೇಶ್ವರಿ ಲಕ್ಷ್ಯಾಲಕ್ಷ್ಯ ಸ್ವರೂಪಾಸ ವ್ಯಾಪ್ಯ ಕೃತ್ಸಂ ವ್ಯವಸ್ಥಿತ. ಅವನ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಈ ಮೂವರಲ್ಲೂ ಸಹ ಅತ್ಯಂತ ಪ್ರಧಾನಳಾದವಳು ಯಾರು ಅಂತ. ಆ ಮೂರರಲ್ಲಿ ಪ್ರಧಾನಳಾದವಳು ಯಾರು ಅಂತಂದರೆ ಆ ಮೂರರಲ್ಲಿ ಅವಳಿದ್ದಾಳೆ ಅಂತ ಅರ್ಥ ಅಲ್ಲ. ಈ ಮೂವರನ್ನೂ ಮೀರಿದವಳು ಆಗಿರಬಹುದು ಅವಳು, ಅಥವಾ ಮೂವರಲ್ಲೇ ತನ್ನ ಅಂಶವನ್ನು ಇಟ್ಟಿರಲೂಬಹುದು. ಅವಳ ಅಂಶವನ್ನು ಇಟ್ಟಿದ್ದಾಳೆ ಅಂದರೆ ಆ ಅಂಶವೇ ಅವಳಲ್ಲ, ಅವಳು ಅಂಶಿ ಅಲ್ವಾ? ಈಗ ಕೈ ಎನ್ನುವುದು ಅಂಗ, ಹೌದು ತಾನೆ? ಇದು ನನ್ನ ಕೈ ಅಂತ ನಾನು ಹೇಳ್ತೇನೆ. ನನ್ನ ಕೈ ಅಂತ ಹೇಳಬೇಕಿದ್ರೆ ನಾನೇ ಕೈಯ? ಏನು ಹೇಳ್ತೀರಿ? ಹೌದು ಹೇಳ್ತೀರ, ಅಲ್ಲ ಹೇಳ್ತೀರ? ಅಲ್ಲ. ಹಾಗಿದ್ರೆ ಇದು ಅಂಗ, ಇದನ್ನು ಒಳಗೊಂಡಂಥ ಇಡೀ ಶರೀರ ಉಂಟಲ್ಲ, ಇದು ಅಂಗಿ. ಅಂಗಿ ಅಂದರೆ ಹಾಕ್ಕೊಂಡಿರೋ ಅಂಗಿ ಅಲ್ಲ, ಅಂಗ ಉಳ್ಳದ್ದು ಅಂಗಿ ಅಂತ. ದಟ್ ಈಸ್ ಮೇನ್ ಅಲ್ವಾ? ಹಾಗಾಗಿ ಈ ನೋಡಿ, ಅಂಗ ಎನ್ನುವುದು ಉಂಟು, ಅಂಗದ ಜೊತೆಗೆ ಏನುಂಟು ಇಲ್ಲಿ? ಅಂಗಿ ಉಂಟು. ಆದರೆ ಇದು ಅಂಗಿ ಅಂಗವೋ ಅಂತಂದರೆ ಅಂಗ ಅಲ್ಲ. ಹಾಗೆ ಪ್ರಧಾನಳಾದವಳು ಇದ್ದಾಳೆ, ಅವಳೇ ಆದ್ಯ. ಆದ್ಯ ಅಂದರೆ ಫ್ರಮ್ ದ ಬಿಗಿನಿಂಗ್, ಅವಳಿಗಿಂತ ಹಿಂದೆ ಇಲ್ಲ, ಕಾಲ ಅನ್ನುವುದೇ ಇಲ್ಲ. ಹಾಗಾಗಿ ಅವಳು ಆದಿಯಲ್ಲಿರುವವಳು, ಆದ್ದರಿಂದಲೇ ಅವಳಿಗೆ ಕೊನೆ ಎನ್ನುವುದೂ ಇಲ್ಲ. ಯಾವುದು ಅತ್ಯಂತ ಆದಿಯಲ್ಲಿರ್ತದೋ ಅದು ಎಂಡ್ಲೆಸ್ ಆಗಿರ್ತದೆ. ಅಷ್ಟೇ ಅಲ್ಲ, ಯಾವುದಕ್ಕೆ ಆದಿಯೇ ಇಲ್ಲವೋ, ಯಾವುದಕ್ಕೆ ಅಂತವೂ ಇಲ್ಲವೋ ಅದು ಮಧ್ಯದಲ್ಲೂ ಇರ್ತದೆ. ವಿಚಾರ ಮಾಡಿ ನೋಡೋಣ. ನಮಗೆ ಆದಿಯೂ ಇಲ್ಲ, ಇಲ್ಲ ಅಂದರೆ ಏನು? ಆಧಾರ್ ಕಾರ್ಡಲ್ಲಿ ಹೇಳೋದಕ್ಕೆ ಒಂದು ಡೇಟ್ ಆಫ್ ಬರ್ತ್ ಬೇಕು ಅಲ್ವಾ? ಆಮೇಲೆ ಒಂದು ದಿವಸ ಅಂತ, ಹೌದು ತಾನೆ? ಹಾಗಾಗಿ ನೆಟ್ಟಿಗೆ ಕೇಳಿದರೆ ನಮಗೆ ಮಧ್ಯವೂ ಇಲ್ಲ ರೀ. ಯಾಕೆಂದರೆ ಇಲ್ಲ ಅಂದರೆ ಮೀನ್ಸ್ ನಾವು ಇದ್ದ ಕಾಲವನ್ನು ಸದುಪಯೋಗ ಪಡಿಸದೇ ಇದ್ದ ಮೇಲೆ ಆ ಕಾಲ ನಮ್ಮದಾ? ಹೇಳಿ, ವಿಚಾರ ಮಾಡಿ, ಹೌದು ತಾನೆ? ಹಾಗಾಗಿ ಯಾವುದಕ್ಕೆ ಆದಿ ಇಲ್ಲವೋ, ಯಾವುದಕ್ಕೆ ಅಂತ ಇಲ್ಲವೋ ಅದಕ್ಕೆ ಮಧ್ಯವೂ ಇಲ್ಲ. ಯಾವುದಕ್ಕೆ ಭೂತವೂ ಇಲ್ಲವೋ, ಯಾವುದಕ್ಕೆ ಭವಿಷ್ಯತ್ತೂ ಇಲ್ಲವೋ ಅದಕ್ಕೆ ವರ್ತಮಾನವೂ ಇಲ್ಲ. ಆದಾವಂತೆ ಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ. ಅಷ್ಟೇ ಮಾಂಡುಕ್ಯ ಕಾರಿಕೆ. ಹಾಗಾಗಿ ಆದಿಯಲ್ಲೂ ಅಂತ್ಯದಲ್ಲೂ ಯಾವುದು ಇಲ್ಲವೇ ಇಲ್ವೋ ಅದು ಮಧ್ಯದಲ್ಲೂ ಇಲ್ಲ. ಪ್ರಪಂಚಕ್ಕೆ ಹೇಳುವಾಗ ಪ್ರಪಂಚಕ್ಕೆ ಆದಿ ಇಲ್ಲ, ಅಂತ್ಯವೂ ಇಲ್ಲ, ಹಾಗಾಗಿ ಮಧ್ಯದಲ್ಲೂ ಅದು ಇಲ್ಲ. ಪರಬ್ರಹ್ಮ ವಸ್ತು ಆದಿಯಲ್ಲೂ ಇದೆ, ಅಂತ್ಯದಲ್ಲೂ ಇದೆ, ಮಧ್ಯದಲ್ಲೂ ಇದೆ. ಹಾಗಾಗಿ ಇವಳು ಹೇಗಿದ್ದಾಳೆ ಕಡೆ? ಸರ್ವಸ್ಯಾದ್ಯ, ಎಲ್ಲದಕ್ಕೂ ಅವಳು ಆದಿಯಲ್ಲಿರುವವಳು. ಅವಳ ಹೆಸರು ಮಹಾಲಕ್ಷ್ಮಿ ಅಂತ.
ನನಗೆ ಗೊತ್ತು, ಇದನ್ನು ಕೇಳಿದ ತಕ್ಷಣ ಖುಷಿಯಾಗ್ಬಿಡ್ತದೆ ನಿಮಗೆ. ಯಾಕೆಂದರೆ ಹೌದು ಸಾರ್, ಲಕ್ಷ್ಮಿ ತಗೊಂಡೋಗಿ ಅಲ್ಲಿಗೆ ನಿಲ್ಲಿಸೋದು ನಾವು ಹೀಗೆ ಅಂತ ಅಲ್ವಾ. ಆ ಲಕ್ಷ್ಮಿ ಬಗ್ಗೆ ಕೇಳಿದ ಕೆಲವು ಜನ ತುಂಬ ಖುಷಿ ಆಗ್ತದೆ, ಖುಷಿ ಪಡುವಂಥದ್ದೇ. ಆದರೆ ನೀವು ಅಂದ್ಕೊಂಡಂತಹ ಡಬ್ಬು ರೂಪವಾದ ಲಕ್ಷ್ಮಿ ಅಲ್ಲ ಇವಳು. ಮತ್ತೆ ಹೇಗಿದ್ದಾಳೆಗಳೇ? ತ್ರಿಗುಣ, ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳ ಸಮಷ್ಟಿ ರೂಪದಲ್ಲಿ ಇರುವವಳು. ಆದರೆ ಅಲ್ಲಿ ಬಂದಿದ್ರಲ್ಲ ಯಾರು, ಮಹಾಕಾಳಿ, ಅವಳು ಕೇವಲ ತಮೋ ಗುಣ ಪ್ರಧಾನಳಾದವಳು. ಮುಂದೆ ಬಂದಂಥ ಲಕ್ಷ್ಮಿ ರಜೋಗುಣ ಪ್ರಧಾನಳಾದವಳು. ಮತ್ತು ಕೊನೆಗೆ ಬಂದಂಥ ಸರಸ್ವತಿ ಸತ್ವಗುಣ ಪ್ರಧಾನಳಾದವಳು. ಇವರೆಲ್ಲ ಈ ಗುಣಗಳಿಗೆ ಸಂಬಂಧಪಟ್ಟಷ್ಟೇ ಕೆಲಸ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಘೇನ ಬಧ್ನಾತಿ ಜ್ಞಾನ ಸಂಘೇನ ತವಾನಘ. ಗೀತಾಚಾರ್ಯನ ಮಾತು. ಸತ್ವಗುಣ ಏನು ಮಾಡುತ್ತೆ ಕೇಳಿದರೆ ಅದು ನಿರ್ಮಲವಾಗಿರುತ್ತೆ. ಸರಸ್ವತಿ ಅಂತ ಕರೆಸ್ಕೊಂಡಾಗ ಅವಳು ಸತ್ವಗುಣ ಪ್ರಧಾನಳು. ಹೌದಾ? ನೋಡಿ, ಅವಳು ಉಟ್ಕೊಳ್ಳೋ ಬಟ್ಟೆ ಮತ್ತು ಅವಳ ಆಯುಧ, ಅವಳು ಸನಿಹದಂಥ ಎಲ್ಲ ವಸ್ತುಗಳು ಸಹ ಸತ್ವಗುಣ. ಸತ್ವ ಅಂದರೆ ಬಿಳುಪು, ಎಲ್ಲವೂ ಶುಭ್ರವೋ ಶುಭ್ರ. ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್. ಅವಳು ಧರಿಸಿದ ಸೀರೆ ಬೆಳಗ್ಗೆ ಇರುತ್ತೆ. ಅವಳ ವಾಹನ ಶ್ವೇತ ಹಂಸ, ಅಕಸ್ಮಾತ್ ಕುಳಿತರೆ ಶ್ವೇತ ಕಮಲ. ಹೌದು ತಾನೇ? ಎಲ್ಲವುದು ಶುಭ್ರ ಶುಭ್ರ ಶುಭ್ರ. ಯಾಕೆ? ನಿರ್ಮಲತ್ವಾತ್. ಮತ್ತಷ್ಟೇ ಅಲ್ಲ, ಪ್ರಕಾಶಕಂ, ಅದು ಪ್ರಕಾಶ ಸ್ವರೂಪ. ಹಾಗಾಗಿ ಅವಳನ್ನು ಆರಾಧನೆ ಮಾಡಿದವರ ಬುದ್ಧಿಯನ್ನು ಪ್ರಕಾಶಗೊಳಿಸ್ತಾಳೆ. ಮತ್ತು ಅನಾಮಯಂ, ಅವಳನ್ನು ಆರಾಧನೆ ಮಾಡುವವರಿಗೆ ಕಾಯಿಲೆ ಕಸಾಲೆ ಕಡಿಮೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಮತ್ತಿನ್ನೇನು ಮಾಡ್ತಾಳೆ ಅಂದರೆ ಸುಖ ಸಂಘೇನ ಬಧ್ನಾತಿ. ಅವಳು ಬದುಕಿನಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಸುಖವನ್ನೇ ಕೊಡ್ತಾ ಹೋಗ್ತಾಳೆ. ಸಾತ್ವಿಕ ಸುಖ ಅಂದರೆ ಹೇಗಿರುತ್ತೆ ಅಂದರೆ ಮೊದಲು ಕಷ್ಟ, ಆಮೇಲೆ ಸುಖ. ತಾಮಸಿಕ ಸುಖ ಹೇಗಿರುತ್ತದೆ ಅಂತಂದರೆ ಮೊದಲು ಸುಖ, ಆಮೇಲೆ ಗೋಳು. ಹೀಗೆ ಆ ಸುಖಗಳಲ್ಲೆಲ್ಲ ವ್ಯತ್ಯಾಸ. ರಾಜಸಿಕ ಮೊದಲು, ಮಧ್ಯದಲ್ಲೂ ಮತ್ತು ಕೊನೆಯಲ್ಲೂ. ನಂದಲ್ಲ ಮಾತು, ಅಲ್ಲೇ ಹೇಳಿದಂಥ ಮಾತು ಇದು. ಹಾಗಾಗಿ ಸುಖ ಸಂಘೇನ ಬಧ್ನಾತಿ ಜ್ಞಾನ ಸಂಘೇನ ಚ ಅನಘ. ಮತ್ತು ಆ ಸತ್ವಗುಣ ಪ್ರಧಾನವಾದಂಥ ಸರಸ್ವತಿಯನ್ನು ಆರಾಧನೆ ಮಾಡಿದರೆ ಅವನಿಗೆ ಹೆಚ್ಚೆಚ್ಚು ಏನು ಸಿಗ್ತದೆ? ಜ್ಞಾನ. ಹಾಗಾಗಿ ಜ್ಞಾನ ಬೇಕೋ ಸರಸ್ವತಿಯನ್ನು ಆರಾಧನೆ ಮಾಡಿ. ಇಲ್ಲ ಲಕ್ಷ್ಮಿ ಬೇಕೋ, ಮತ್ತೆ ಅಲ್ಲೇ ಮುಂದಿನ ಶ್ಲೋಕ, ರಜೋ ರಾಗಾತ್ಮಕಂ ವಿಧಿ. ಅವಳನ್ನು ಆರಾಧನೆ ಮಾಡಿದರೆ ಏನಾಗುತ್ತೆ ಕೇಳಿದರೆ ರಾಗ ಅಂದರೆ ಅರ್ಥ ಆಗೋದಿಲ್ಲ. ಅದ್ರ ಹಿಂದ್ಗಡೆ ಒಂದು ಪ್ರಿಪೋಸಿಷನ್ ಸೇರಿಸ್ಕೊಳ್ಳಿ, ಅಂತ. ಅನುರಾಗ ಅಂದರೆ ಎಲ್ಲಿಲ್ಲದ ಅಟ್ಯಾಚ್ಮೆಂಟ್. ಈ ಸತ್ವಗುಣದವರಿಗೆ ಅದು ಅಷ್ಟಾಗಿ ಇರೋದಿಲ್ಲ. ಯುಯಂ ವಯಂ. ರಜೋಗುಣದಲ್ಲಿ ನಿಂತವರಿಗೆ ಅವರೆಲ್ಲ ನಮ್ಮವರು ಅಂತ. ರಜೋ ರಾಗಾತ್ಮಕಂ ವಿಧಿ ತೃಷ್ಣಾಸಂಗ ಸಮುದ್ಭವಂ. ಎಲ್ಲಿಲ್ಲದ ಆಸೆ, ಎಲ್ಲವೂ ನನಗೇ ಬೇಕು ಅಂತ. ಮತ್ತು ಅದೇನು ಮಾಡುತ್ತೆ ಕೇಳಿದರೆ ಕರ್ಮಸಂಗ ಯಾವಾಗಲೂ ಸಹ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆ ಜಗವನೆನ್ನುತಿಹ ಸಖನೆ, ನಿನ್ನ ಉದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ. ಈ ಗುಂಪಿಗೆ ಸೇರಿದವರವರು ಯಾರು? ರಜೋಗುಣ ಪ್ರಧಾನವಾದಂತಹ ಲಕ್ಷ್ಮಿಯನ್ನು ಆರಾಧಿಸುವವರು. ಮತ್ತು ತಮೋಗುಣ, ಅದು ಕೇಳಿದರೆ ತಮಸ್ತು ಅಜ್ಞಾನಜಂ ವಿದ್ಧಿ. ಈ ತಮೋಗುಣದ ತವರ ಮನೇ ಅಜ್ಞಾನ. ಅಜ್ಞಾನ ಅಂದರೆ ಗೊತ್ತಾಯ್ತಲ್ಲ. ಮತ್ತು ಆಲಸ್ಯ. ಅಯ್ಯೋ ಯಾರು ಮಾಡ್ತಾರೆ ಕೇಳಿ ನೀವು. ಇವತ್ತು ಏನು ಮಾಡಿದ್ರಿ? ಅಯ್ಯೋ ನಿನ್ನೆ ಮನೆಯೆಲ್ಲ ಮಾಡಿ ಸಾಕಾಗಿತ್ರಿ, ಇವತ್ತೇನು ಮಾಡಲಿಲ್ಲ, ಕ್ಯಾರಿಯರ್ ಕಳಿಸಿದ್ದೆ, ತಂದುಬಿಟ್ರು ನಮ್ಮ ಮನೆಯವರು.
ನಿನ್ನೆ ಮೊನ್ನೆ ಮಾಡಿದ್ದೇನು ಕೇಳಿದರೆ ಅಷ್ಟೇ, ಅಚ್ಚೆ ಮೊನ್ನೆ ಮಾಡಿದ್ದೆ, ನಿನ್ನೆ ಮೊನ್ನೆ ಮಾಡಿದ್ದು. ಅಚ್ಚೆ ಮೊನ್ನೆನೂ ಕ್ಯಾರಿಯರ್ ಕಳಿಸಿದ್ರಲ್ಲ, ಅದನ್ನೇ ನಿನ್ನೆ ಮೊನ್ನೆ ಮಾಡಿದ್ರು. ಇದು ಇವತ್ತು ಕ್ಯಾರಿಯರ್ ಬೇರೆ ಕ್ಯಾರಿಯರ್, ಇನ್ನೂ ದೊಡ್ಡದು ಅಂತ ಅರ್ಥ. ತಪ್ಪು ತಿಳ್ಕೊಳ್ಬೇಡಿ. ನನಗೆ ಕೆಲವು ಸಲ ಉಪನ್ಯಾಸಕ್ಕೆ ವಿಷಯವನ್ನು ಬಹಳಷ್ಟು ಜನ ಕೊಡ್ತಾರೆ. ಅವರೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಹೇಳಿ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ತೇನೆ. ಯಾಕೆಂದರೆ ಕಂಡಿದ್ದು ಕೇಳಿದ್ದು ಅಲ್ಲ, ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ವಿಚಾರವನ್ನು ಹೇಳಿದ್ದೇನೆ. ಮತ್ತಿನ್ನೊಂದು ಏನು ಕೇಳಿದರೆ, ತಮಸ್ತು ಅಜ್ಞಾನಜಂ ವಿದ್ಧಿ. ಮತ್ತು ಯಾವಾಗಲೂ ಆಲಸ್ಯ, ಸೋಮಾರಿತನ, ಕೆಟ್ಟ ವಸ್ತುಗಳಲ್ಲಿ ರಮಿಸಬೇಕು ಎನ್ನುವಂತಹ ಬುದ್ಧಿ, ಇದೆಲ್ಲ ತಮೋಗುಣದ್ದು. ಹಾಗಾಗಿ ಆ ಮಹಾಕಾಳಿಯನ್ನು ಹೆಚ್ಚೆಚ್ಚು ಆರಾಧನೆ ಮಾಡಿದರೆ ಏನಾಗುತ್ತೆ ಕೇಳಿದರೆ, ಹಾಗೇ ಅವನಿಗೆ ಕೇಳುವ ಬುದ್ಧಿಯನ್ನು ಕೊಡ್ತಾಳೆ. ಈಗ ಅಲ್ಲಿ ವಿಶೇಷವಾಗಿ ಅವಳಿಗೆ ಬೇರೆ ಬೇರೆ ನೈವೇದ್ಯ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೇ ಎಲ್ಲವೂ ಸಹ ಇರ್ತದೆ. ಈಗ ಅದು ಅವಳು ತಪ್ಪಲ್ಲ, ಯಾಕೆಂದರೆ ಆರಾಧಿಸುವವನು ತಪ್ಪು ಹೀಗೆ ಅಂತ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಮೂರು ಗುಣಗಳು ಪ್ರಧಾನವಾಗಿ ಬಂದಾಗ, ಅಂದರೆ ಒಂದೊಂದು ಗುಣ ಪ್ರಧಾನವಾಗಿ ಬಂದಾಗ ಇಂತಿಂಥ ಸ್ವರೂಪದಲ್ಲಿ ಅವಳು ನಮಗೆ ಗೋಚರಿಸ್ತಾಳೆ. ಆದರೆ ಇವಳು ಹಾಗಲ್ಲ. ಹೇಗಿದ್ದಾಳೆ ಕೇಳಿದರೆ, ತ್ರಿಗುಣ, ಮೂರೂ ಗುಣಗಳಲ್ಲೂ ತನ್ನ ಅಧೀನದಲ್ಲಿ ಇರಿಸಿಕೊಂಡವಳು. ಮತ್ತಷ್ಟೇ ಅಲ್ಲ, ಆದ್ದರಿಂದಲೇ ಅವಳ ಹೆಸರು ಏನು ಕೇಳಿದರೆ ಪರಮೇಶ್ವರಿ. ಬರೇ ಈಶ್ವರಿ ಅಲ್ಲ, ಪರಮೇಶ್ವರಿ, ಎಲ್ಲದಕ್ಕೂ ಸಹ ಒಡತಿ. ಅಂದರೆ ಯಾವಳನ್ನು ನಿಯಂತ್ರಿಸುವ ಇನ್ನೊಂದು ಶಕ್ತಿಯೇ ಇಲ್ಲವೋ ಅವಳ ಹೆಸರು ಪರಮೇಶ್ವರಿ ಅಂತ. ಮತ್ತು ಅವಳ ರೂಪ ಎಂಥದ್ದು ಅಂದರೆ, ಅವಳಿಗೆ ಎರಡು ರೂಪ ಅಂತ. ಒಂದು ಲಕ್ಷ್ಯ ನಮ್ಮ ಕಣ್ಣಿಗೆ ಗೋಚರಿಸುತ್ತೆ, ಇನ್ನೊಂದು ಅಲಕ್ಷ್ಯ ಸ್ವರೂಪ, ಕಾಣದೇ ಇರುವುದು. ಯಾಕೆ ಕಾಣೋದಿಲ್ಲ ಅಂದರೆ, ನಮ್ಮ ಕಣ್ಣಿಗೆ ಕಾಣಬೇಕು ಅಂದರೆ ಅವಳಿಗೆ ಒಂದು ಆಕಾರ ಇರಬೇಕು, ನಮ್ಮ ಹಾಗೆ ಒಂದು ದೇಹ ಇರಬೇಕು ಅಲ್ವಾ. ಹಾಗಾಗಿ ಆ ದೇಹಧಾರಣೆಯಾಗಿ ಬಂದಾಗ ಅವಳು ನಮ್ಮ ಕಣ್ಣಿಗೆ ಗೋಚರಿಸ್ತಾಳೆ. ಆದರೆ ಅವಳ ನಿಜವಾದ ರೂಪ ಕಾಣದೇ ಇರುವುದು ಅಂದರೆ ಅವಳ ನಿರ್ಗುಣ ರೂಪ. ನಿರ್ಗುಣ ರೂಪ ಕಾಣುತ್ತಾ? ಇಲ್ಲ, ಹೌದು ತಾನೇ? ಹಾಗಾಗಿ ಅದು ಅವಳ ಇನ್ನೊಂದು ರೂಪ. ಅಂದರೆ ಅವಳು ಬಯಸಿದಾಗ ಸಗುಣ ರೂಪವನ್ನು ತಾಳಬಲ್ಲಳು, ಬೇಡ ಅಂತ ಅದನ್ನು ಬಿಟ್ಟು ತನ್ನ ನಿರ್ಗುಣ ರೂಪದಲ್ಲಿ ನಿಲ್ಲಬಲ್ಲಳು. ಲಕ್ಷ್ಯಾಲಕ್ಷ್ಯ ಸ್ವರೂಪಾಸ. ಮತ್ತು ಹೇಗಿದ್ದಾಳೆ ಹೇಳಿದರೆ, ವ್ಯಾಪ್ಯ ಕೃತ್ಸ್ನಂ ವ್ಯವಸ್ಥಿತ. ಇಡೀ ಜಗತ್ತನ್ನು, ಜಗತ್ತು ಅಂತ ಹೇಳಬಾರ್ದು ನಾನು, ನಮಗೆ ಅದನ್ನು ಬಿಟ್ಟು ಬೇರೆ ಶಬ್ದ ಇಲ್ವಲ್ಲ. ಅವಳು ಇಲ್ಲದೇ ಇರುವ ತಾಣವೇ ಇಲ್ಲ, ಜಾಗವೇ ಇಲ್ಲ, ಸ್ಥಳವೇ ಇಲ್ಲ. ಕೃತ್ಸ್ನಂ, ಎಲ್ಲವನ್ನೂ ಸಹ ವ್ಯಾಪಿಸಿದ್ದಾಳೆ. ಎಲ್ಲದರ ಒಳಗೂ ಇದ್ದಾಳೆ, ಎಲ್ಲದರ ಹೊರಗೂ ಇದ್ದಾಳೆ. ಅವಳಿಲ್ಲದೆ ಇರುವಂತಹ ಒಂದು ಜಾಗ ಇಲ್ಲ. ಅಣು, ರೇಣು, ತೃಣ, ಕಾಷ್ಠ ಎಲ್ಲದರೊಳಗೂ ಇದ್ದಾಳೆ. ಅವಳ ಹೆಸರು ಏನಂದ್ರಿ? ಮಹಾಲಕ್ಷ್ಮೀ. ಮಹಾಲಕ್ಷ್ಮಿ ಅಂತ ಹೆಸರು. ಹಾಗಿದ್ರೆ ಇವಳು ನಾವು ಅಂದ್ಕೊಂಡಂತಹ ಅದೇ ಕಾಂಚನ ಲಕ್ಷ್ಮಿ ಅಲ್ವಾ ಅಂದ್ರೆ ಅಲ್ಲ. ಆ ಲಕ್ಷ್ಮಿಗೂ ಸಹ ಮೇಲೆ ಇರುವವಳು. ಹಾಗಿದ್ರೆ ಇವಳು ಯಾರು ಅಂತಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ. ಅದನ್ನು ಇಲ್ಲಿ ಲಕ್ಷ್ಮಿ ಅನ್ನುವಂತಹ ಶಬ್ದದಿಂದ ಕರೆಯಲಾಗಿದೆ ಅಲ್ರಿ. ಲಕ್ಷ್ಮಿ ಅನ್ನುವ ಶಬ್ದ ಪರಬ್ರಹ್ಮ ಸ್ವರೂಪಿಣಿ ಅಂತ ಅರ್ಥ ಕೊಡತ್ತನ್ರಿ. ನಾವು ಕೇಳ್ತೀವಿ ಅಂತ ನೀವೇನೇನೋ ಹೇಳ್ತಿದ್ದೀರಲ್ರಿ ಅಂತ ಯಾರಾದರೂ ಹೇಳಬಹುದು. ನಂದೆಲ್ಲ ಮಾತು, ಲಕ್ಷ್ಮೀ ತಂತ್ರವೇ ಇದನ್ನು ಹೇಳುತ್ತೆ. ಹಾಗಾಗಿ ಮೂಲವನ್ನು ನಿಮ್ಮ ಮುಂದೆ ಇರಿಸಿ, ಮತ್ತು ಈ ವ್ಯಾಖ್ಯಾನಕಾರರು ಸಹ ಅದನ್ನು ಸ್ಪಷ್ಟಪಡಿಸ್ತಾರೆ. ಏನು ಅಂತಂದರೆ, ನಮ್ಮಲ್ಲಿ ಲಕ್ಷ್ಮಿ ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ಲಕ್ಷ್ಮಿ ಅನ್ನೋದಕ್ಕೆ ಒಂದು ಹಿಂದೆ, ಆ ಶಬ್ದದ ಹಿಂದೆ ಒಂದು ಧಾತು ಉಂಟು. ಆ ಧಾತುವಿನ ಬಗ್ಗೆ ನಮಗೆ ಗೊತ್ತಿಲ್ಲ. ಅದನ್ನು ಬಹಳ ವಿಸ್ತೃತವಾಗಿ ವರ್ಣನೆ ಮಾಡುತ್ತೆ. ಒಬ್ಬನನ್ನು ನಾವು ಹೇಳ್ತೇವೆ ವಿದ್ಯಾರ್ಥಿಗೆ, ಲಕ್ಷ್ಯ ಕೊಟ್ಟು ಓದು ಅಂತ. ಲಕ್ಷ್ಯ ಅಂದ್ರೆ ಏನ್ರಿ? ನೋಡು ಅಂದರೆ ಲಕ್ಷ್ಯ ಇಟ್ಟು ಓದು, ನೋಡು ಅಂತ ಅರ್ಥ. ಅಂದರೆ ಅದರ ಕ್ರಿಯಾರೂಪ ಹೇಗಾಗತ್ತೆ ಅಂತಂದರೆ, ಎಲ್ಲರನ್ನೂ ಸಹ ಲಕ್ಷಯತೀತಿ ಲಕ್ಷ್ಮಿ, ಎಲ್ಲರನ್ನೂ ನೋಡುವವಳು. ಎಲ್ಲರನ್ನೂ ನೋಡುವವಳು ಅಂದರೆ ಅವಳು ಒಳಬಗೆಯಲ್ಲಿ ನಿರ್ಗುಣಳಾದಾಗ ಮಾತ್ರ
ಚೈತನ್ಯ ರೂಪಿಣಿ ಆಗಿದ್ದಾಗ ಮಾತ್ರ ಎಲ್ಲರನ್ನೂ ನೋಡಬಲ್ಲದು ಸಾಧ್ಯ. ಹಾಗಿಲ್ಲೇ ಇದ್ದರೆ ಎಲ್ಲರನ್ನೂ ನೋಡಲಿಕ್ಕಾಗೋದಿಲ್ಲ. ವೇದಾಂತದಲ್ಲಿ ಇದನ್ನೇ ದೃಕ್ ಸ್ವರೂಪ ಅಂತ ಕರೀತಾರೆ. ದೃಕ್ ದೃಶ್ಯ, ಎಲ್ಲರನ್ನೂ ಸಹ. ಈ ಪುಸ್ತಕ ಇದೆ, ಇಲ್ಲ ನೋಟ್ಬುಕ್ ಇದೆ, ಇದು ದೃಶ್ಯ. ಇದು ಯಾರನ್ನಾರು ನೋಡತ್ತಾ? ಇಲ್ಲ, ಹೌದು ತಾನೆ? ಇದನ್ನು ನೋಡುವ ಕಣ್ಣು ಉಂಟಲ್ಲ, ಅದು ದೃಕ್. ನನ್ನ ಕಣ್ಣು ನೋಡ್ತಾ ಇದೆ ಅಂತ ನನಗೆ ಅರಿವಾಗ್ತಾ ಉಂಟಲ್ಲ, ಆ ಅರಿವು ದೃಕ್. ಆ ಅರಿವನ್ನು ಇನ್ನೊಂದರಿಂದ ನಾವು ನೋಡಲಿಕ್ಕಾಗೋದಿಲ್ಲ. ಆಗತ್ತೆ? ನನ್ನನ್ನು ನಾನು ಟಾರ್ಚ್ ಬಿಟ್ಟು ಹೀಗೆ ನೋಡಿಕೊಂಡೆ ಅವನು ಯಾವನಾದ್ರು ಹೇಳ್ತಾನೆ? ಹೇಳಿದರೆ ಜಗತ್ತಿನಲ್ಲಿ ಅವನಕ್ಕಿಂತ ದೊಡ್ಡ ಮುಟ್ಟಾಳ ಇಲ್ಲ ಅಂತಲೇ ಅರ್ಥ. ಹೌದು ತಾನೆ? ಹಾಗಾಗಿ ನಾವು ಯಾರು ನಮ್ಮನ್ನು ನೋಡಿಕೊಳ್ಳೋದಕ್ಕೆ, ನಾನಿದ್ದೇನೋ ಇಲ್ಲೋ ಅಂತ ನೋಡಿಕೊಳ್ಳೋದೇ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ ಹಾಗೆ ಅಂತ ಅರ್ಥ ಅಲ್ಲ. ನಾನಿದ್ದೇನೆ ಅಂತ ಅರಿವು ಪಡೆಯೋದಕ್ಕೆ ಬೇರೆಯವ್ರ ಸಹಾಯ ಬೇಕಾ? ನಾನಿದ್ದೇನೋ ಇಲ್ಲ ಅಂತ ಸ್ವಲ್ಪ ಹೇಳ್ತೀರಾ ಇಲ್ಲಿ ಅಂತ ಯಾರಾದ್ರೂ ಕೇಳ್ತೇವ? ನಾವು ಕೇಳ್ತೇವ? ನಾನಿದ್ದೇನೆ ಅನ್ನುವಂಥ ಅರಿವು ನಮಗೆಲ್ಲರಿಗೂ ಉಂಟು. ಹೌದು ತಾನೆ? ಹಾಗಿದ್ದಾಗ ನಾನಿದ್ದೇನೆ ಅನ್ನೋಂಥ ಅರಿವು ಉಂಟಲ್ಲ, ಆ ಅರಿವನ್ನು ನೀವು ಯಾವುದನ್ನು ತಿಳ್ಕೊಂಡ್ರಿ ಅಂದರೆ ದೇರ್ ಇಸ್ ನೋ ಆನ್ಸರ್. ಯಾಕೆಂದರೆ ಆ ಅರಿವು ಇಟ್ಸ್ ಸೆಲ್ಫ್ ದೃಕ್. ಅದು ಎಲ್ಲವನ್ನು ನೋಡತ್ತೆ ಅಷ್ಟೇ ಹೊರತೂ ಸಹ ತಾನು ಎಂದೂ ಸಹ ನೋಡಲ್ಪಡುವುದು ಆಗುವುದಿಲ್ಲ. ಇದು ನೋಡಲ್ಪಡುವುದು, ಇದು ಎಂದೂ ನೋಡುವುದಾಗೋದಿಲ್ಲ. ನಾನು ಯಾವತ್ತೂ ಸಹ ನೋಡುವವನು. ಹೌದು ತಾನೆ? ಅಲ್ಲ, ನಮ್ಮನ್ನು ಬೇರೆಯವ್ರು ನೋಡ್ತಾರಲ್ಲ, ನಮ್ಮನ್ನು ಬೇರೆಯವ್ರು ನೋಡ್ತಾರೆ, ನಮ್ಮ ಶರೀರ ನೋಡ್ತಾರೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅವರ್ ಬಾಡಿ. ಆ ನಾನು ಅನ್ನುವ ಶಬ್ದಕ್ಕೆ ಒಂದು ವಸ್ತು ಇರಬೇಕಲ್ಲ, ದಟ್ ಈಸ್ ಚೈತನ್ಯ ಅಲ್ವಾ? ಅದನ್ನು ಯಾರು ನೋಡ್ತಾರೆ? ಬೇರೆಯವರನ್ನು ನೋಡಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾ? ಇಲ್ಲ, ಯಾಕೆಂದರೆ ಸ್ವಯಂ ಪ್ರಕಾಶ ರೂಪವಾದಂಥದ್ದು. ಹಾಗಾಗಿ ಲಕ್ಷೇತೀತಿ ಲಕ್ಷ್ಮಿ, ಅದರ ಎಟಿಮಾಲಜಿನೇ ಹಾಗೆ ಹೀಗೆ ಅಂತ. ಎಲ್ಲರನ್ನೂ ನೋಡುವವಳಾದ್ದರಿಂದ ಅವಳು ಲಕ್ಷ್ಮಿ. ಎಲ್ಲರನ್ನೂ ನೋಡ್ತಾಳೆ ಅಂದರೆ ಇನ್ನೇನು ನೋಡ್ತಾಳೆ? ಎಲ್ಲವದನ್ನೂ ನೋಡ್ತಾಳೆ. ಅಂದರೆ ಪ್ರತಿಯೊಬ್ಬರ ಕರ್ಮವನ್ನೂ ನೋಡ್ತಾಳೆ ಅವಳು. ಏನಾಗಿ? ಸಾಕ್ಷಿಯಾಗಿ. ಇವನು ಪಾಪ ಇಷ್ಟು ಮಾಡಿದ್ದಾನ, ಪುಣ್ಯ ಇಷ್ಟು ಮಾಡಿದ್ದಾನ, ಎಷ್ಟು ಮಾಡಿದ್ದಾನೆ, ಎಲ್ಲವೂ ನೋಡುತ್ತೆ. ಆದರೆ ಯಾರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಹಾಗಲ್ಲ, ಮೊದಲು ನೋಡಿದ ತಕ್ಷಣ ನಾವು ಅಂದರೆ ನಾನು ನೀವು ಅಲ್ಲ ರೀ, ನಮ್ಮ ಮಾಧ್ಯಮಗಳೆಲ್ಲ ಇರ್ತಾವಲ್ಲ, ಮೊದಲು ನಾನು ಅದನ್ನು ಬಿತ್ತರಿಸ್ಬಿಡ್ಬೇಕು, ಒಂದಿಷ್ಟು ಬಂದುಬಿಡಬೇಕು. TRP ಹೊಡ್ಕೊಂಡು ಹೇಳೋದು. ಹಾಗಾಗಿ ತಾನೇ ಕತ್ರಿ ಹಾಕಿರೋದು ಇವಾಗೆಲ್ಲದಕ್ಕೂ ಅಲ್ವಾ? ಹಾಗಾಗಿ ಅದೊಂದು ಚಟ ನಮಗೆ. ಆದರೆ ಈ ಲಕ್ಷ್ಮೀ ಶಬ್ದ ಹೇಳುತ್ತೆ, ಎಲ್ಲವನ್ನೂ ನೋಡು, ಬಾಯ್ ಬಿಡಬೇಡ. ಯಾಕೆಂದರೆ ಸಾಕ್ಷಿ ಆಗು. ಸಾಕ್ಷಿ ಅಂದರೆ ಅಕ್ಷಿ ಅಂದರೆ ಕಣ್ಣು. ಎಲ್ಲರ ಜೊತೆಗೂ ನೀನು ನೋಟಾಗಿರಲಿ, ಯಾರಿಗೂ ಏನೂ ಹೇಳಬೇಡ, ತಟಸ್ಥವಾಗಿರು. ಬೆಳಕಿದೆ, ಸಾಕ್ಷಿ ಅದು. ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ಅದು ನೋಡ್ತಾ ಇದೆ. ನೀವು ಕೇಳ್ತಾ ಇದ್ದೀರಿ, ನಿಮ್ಮನ್ನು ನೋಡ್ತಾ ಇದೆ. ಆದರೆ ನೀವು ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೀರಿ ಅಂತ ಯಾವತ್ತಾರು ನಿಮಗೆ ಹೇಳ್ತಾ? ಅದು ನೀನು ಉಪನ್ಯಾಸ ಮಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಅಂತ ಯಾವತ್ತಾರು ಈ ದೀಪ ಹೇಳ್ತಾ? ದಟ್ ಇಸ್ ಸಾಕ್ಷಿ. ನಾವು ಮಾಡುವ ಕ್ರಿಯೆಗೆ ಅದು ಅವಕಾಶವನ್ನು ಒದಗಿಸಿ ಕೊಡುತ್ತೆ. ಆದರೆ ಆ ಕ್ರಿಯೆ ಜೊತೆಗೆ ಅದು ಒಂದಾಗುವುದಿಲ್ಲ. ಹಾಗಾಗಿ ಹೀಗೆ ಎಲ್ಲರ ಜೊತೆಗೂ ಸಹ ಇದ್ದು ಎಲ್ಲರ ಕರ್ಮವನ್ನು, ಎಲ್ಲರ ಕ್ರಿಯೆಯನ್ನು ನೋಡುವವಳಾದ್ದರಿಂದ ಅವಳಿಗೆ ಇನ್ನೊಂದು ವಿಶೇಷಣ ಮಹಾಲಕ್ಷ್ಮಿ ಅಂತ. ಏಕೆಂದರೆ ಎಲ್ಲರೂ ಎಲ್ಲರನ್ನೂ ನೋಡಲಾರರು. ನೀವಿಲ್ಲಿ ಕೂತಿದ್ದೀರಾ, ಅಲ್ಲಿ ಏನಾಗ್ತಾ ಇದೆ ನಿಮಗೇನು ಗೊತ್ತಾಗ್ತಾ ಇದೆ? ಬಟ್ ಇಟ್ ನೋಸ್. ಯಾವುದು? ಚೈತನ್ಯ. ಅದಕ್ಕೋಸ್ಕರಲೇ ಯಾವುದು ಎಲ್ಲವನ್ನೂ ನೋಡ್ತದೆಯೋ ಅದರ ಹೆಸರು ಬರೇ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ತಾತ್ಪರ್ಯ ಏನು ಹೇಳಿದಾಗಾಯಿತು ಅಂದರೆ, ಹಾಗಾಗಬೇಕಿದ್ರೆ ಎಲ್ಲರಲ್ಲೂ ಸಹ ಅಂತರ್ಯಾಮಿಯಾಗಿರಬೇಕು. ಹೀಗೆ ಮತ್ತು ಸರ್ವದೃಷ್ಟೃತ್ವ, ಎಲ್ಲವದನ್ನು ಸಹ ನೋಡುವ ಶಕ್ತಿ ಇರಬೇಕು.
ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಅದು ವ್ಯಾಪಿಸಿಕೊಂಡಿರಬೇಕು, ಅಪರಿಚ್ಛಿನ್ನ. ಇಟ್ ಮಸ್ಟ್ ಬಿ ವಿಭು ಅಂತ. ಮತ್ತು ಸರ್ವಶಕ್ತಿತ್ವ, ಎಲ್ಲ ಶಕ್ತಿಯೂ ಇರಬೇಕು ಅದಕ್ಕೆ. ಮತ್ತು ಈ 3 ಗುಣಗಳನ್ನು ಸಹ ಅದು ಒಳಗೊಂಡಿರಬೇಕು. ಆದ್ದರಿಂದ ಆ ತತ್ವಕ್ಕೆ, ಆ ಶಕ್ತಿಗೆ ಹೆಸರು ಮಹಾಲಕ್ಷ್ಮಿ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಆ ಮಹಾಲಕ್ಷ್ಮಿ ಸಾಕ್ಷಾತ್ ಪರಬ್ರಹ್ಮಸ್ವರೂಪಿಣಿ. ಇವಳೇ ತುರಿಯ, ಹೊರತು ವಿಷ್ಣುವಿನ ಪತ್ನಿಯಾದ ಸಮುದ್ರರಾಜನ ಕುವರಿಯಾದ ಲಕ್ಷ್ಮಿ ಅಂತ ಅರ್ಥ ಇಲ್ಲಿ ಅಲ್ಲ. ಹಾಗಾಗಿ ಪರಬ್ರಹ್ಮ ಸ್ವರೂಪಿಣಿ. ಅವಳಿಗೆ 2 ರೂಪ, ಪರಬ್ರಹ್ಮಕ್ಕೂ 2 ರೂಪ. ಯಾಕೆಂದರೆ ಉಪಾಸಕರಿಗೆ ಅನುಕೂಲಕ್ಕಾಗಲಿ ಅಂಥೇಳಿ ಅದು ಸ್ವಗುಣ ರೂಪವನ್ನೂ ತಾಳುತ್ತೆ, ನಿರ್ಗುಣ ರೂಪವನ್ನು ತಾಳುತ್ತೆ. ಆ ಪರಬ್ರಹ್ಮಕ್ಕಿಂತ ಅದು ಬೇರೆ ಅಲ್ಲ. ಸ್ತ್ರೀಲಿಂಗ ಆದ್ದರಿಂದ ಪರಬ್ರಹ್ಮ ರೂಪಿಣಿ ಅಂತ ಸ್ತ್ರೀಲಿಂಗದಲ್ಲಿ ಹೇಳ್ತೇವೆ. ಪುಲ್ಲಿಂಗ ಆದರೆ ಪರಮಾತ್ಮ ಅಂತ ಕರಿತೇವೆ. ನಪುಂಸಕ ಲಿಂಗ ಆದರೆ ಬ್ರಹ್ಮ ಅಂತ ಕರಿತೇವೆ. ಶಬ್ದಗಳಿಗೆ ಲಿಂಗ ಉಂಟೆ ಅಷ್ಟೇ ಹೊರತನು ಆ ಶಬ್ದಗಳ ಒಳಗಿರುವ ಆ ತತ್ವಕ್ಕೆ ಲಿಂಗ ಇಲ್ಲ. ಹಾಗಾಗಿ ಪರಮಾತ್ಮ ಹೆಣ್ಣೋ ಗಂಡೋ? ಗಂಡಸರು ಹೇಳ್ಬೋದು, ಇಲ್ರಿ ಅವನು ನಮ್ಮ ಜಾತಿಯವನು. ಯಾಕೆ ನೋಡ್ರಿ, ವಿಷ್ಣು ಪರಮೇಶ್ವರ ಗಂಡಸರೇ ಅಲ್ವಾ? ಮತ್ತು ಆ ಕಡೆ ಕೂತವ್ರು ಬಿಡ್ತಾರಾ? ಇಲ್ರಿ ನಮ್ಮ ಜಾತಿಯವಳವಳು ಅಂತೂ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನಿಮ್ಮ ಗಂಡು ಪರಮಾತ್ಮನಿಗೆ ಶಕ್ತಿ ಕೊಟ್ಟಿದ್ದೇ ನಮ್ಮ ಹೆಣ್ಣು ಪರಮಾತ್ಮ. ಏನು ಹೇಳಬೇಕು? ಪರಮಾತ್ಮ ಸ್ವರೂಪಿಣಿ ಅಲ್ವಾ? ಹೀಗೆ ನೀವು ಏನೇ ಹೇಳಿದರೂ ಸಹ ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗೋದಿಲ್ಲ. ನಂದಲ್ಲ ಮಾತು. ಯಾಕೆ ಅಂದರೆ ಒಂದು ಮಾತುಂಟು ಉಪನಿಷತ್ತಿನಲ್ಲಿ, ನೈವ ಸ್ತ್ರೀ ನ ಪುಮಾನೇಶ. ಅವನು ಹೆಣ್ಣಲ್ಲ, ಗಂಡಲ್ಲ. ಹಾಗಿದ್ರೆ ನಪುಂಸಕ, ನ್ಯೂಟ್ರಲ್ ಜೆಂಡರ್ ಹೇಳ್ಬೋಣ. ನ ಚೈವಚ ನಪುಂಸಕ. ನಪುಂಸಕ ಅಂದರೆ ಇನರ್ಟ್ ಅಲ್ವೇ ಅಲ್ಲ. ಹಾಗಿದ್ರೆ ಯದ್ಯಚ್ಛರೀರಮಾದತ್ತೆ ತೇನ ತೇನ ಸಯುಜ್ಯತೆ. ಯಾವ ಆಕಾರದ ಶರೀರವನ್ನು ಅದು ಪಡೆದುಕೊಳ್ಳುತ್ತೋ ಆ ಆಕಾರದಂತೆ ಗೋಚರಿಸುತ್ತೆ. ಪುರುಷಾಕಾರದ ಶರೀರವಾದರೆ ಪುರುಷನಾಗಿ ತೋರುತ್ತೆ, ಸ್ತ್ರೀ ಆಕಾರದ ಶರೀರವಾದರೆ ಸ್ತ್ರೀ ರೂಪದಲ್ಲಿ ತೋರ್ತದೆ. ಆದ್ದರಿಂದ ಆ ತತ್ವಕ್ಕೆ ನಿಜವಾದಂತಹ ಜೆಂಡರ್ ಇಲ್ಲ, ನಿಜವಾದಂತಹ ಆಕಾರ ಇಲ್ಲ, ನಿಜವಾದಂತಹ ಪ್ರಾದೇಶಿಕ ಭೇದವೂ ಇಲ್ಲ. ಬಿಕಾಸ್ ದಟ್ ಈಸ್ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆಗೂ ಸಹ ಅದು ತುಂಬಿಕೊಂಡು ಇದೆ. ಆದ್ದರಿಂದ ಅದರ ಹೆಸರು ಮಹಾಲಕ್ಷ್ಮೀ ಅಂತ. ತ್ರಿಗುಣ ಪರಮೇಶ್ವರಿ ಲಕ್ಷ್ಯಾಲಕ್ಷ್ಯ ಸ್ವರೂಪ ಸಾ ವ್ಯಾಪ್ಯ ಕೃತ್ಸ್ನಂ ವ್ಯವಸ್ಥಿತ. ಇದು ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ಅವಳು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ ಅನ್ನೋದನ್ನು ನಮ್ಮ ಬಾಯ್ಹಾಟ್ ಮಾಡಿಸಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅವಳೇ ಈ 3ರಲ್ಲೂ ಅತ್ಯಂತ ಪ್ರಧಾನಭೂತಳಾದವಳು ಅಂತ. ಸರಿ, ಅವಳ ಸಗುಣ ರೂಪವನ್ನು ಇವಾಗ ಹೇಳ್ತಾನೆ. ಅವಳ ಸಗುಣ ರೂಪ ಹೇಗಿದೆ ಅಂದರೆ, ಮಾತುಲಿಂಗಂ ಗದಾಂ ಖೇಟಂ ಪಾನಪಾತ್ರಂಚ ಬಿಭ್ರತಿ ನಾಗಂ ಲಿಂಗಂಚ ಯೋನಿಂಚ ಬಿಭ್ರತಿ ನೃಪಮೂರ್ಧನೇ ತಪ್ತಕಾಂಚನ ವರ್ಣಾಭಾ ತಪ್ತಕಾಂಚನ ಭೂಷಣ ಶೂನ್ಯಂ ತದಖಿಲಂ ಸ್ವೇನ ಪೂರಯಾಮಾಸ ತೇಜಸ. ಅವಳ ಸಗುಣ ರೂಪವನ್ನು ಹೇಳ್ತಾ ಹೋಗುತ್ತೆ ಹೀಗೆ ಅಂತ. ಏಕೆಂದರೆ ನಿರ್ಗುಣವಾದದ್ದು ಮಾತ್ರ ಸಗುಣ ರೂಪವನ್ನು ತಾಳಬಲ್ಲದು. ಯಾವುದಕ್ಕೆ ಮೊದಲೇ ಸಗುಣ ರೂಪ ಉಂಟೋ ಬೈ ಬರ್ತ್, ಅದಕ್ಕೆ ಇನ್ನೊಂದು ರೂಪ ತಾಳೋದಕ್ಕೆ ಆಗೋದಿಲ್ಲ. ಹಾಗಿದೆ ಆ ನಿರ್ಗುಣ ರೂಪವೇ ತನ್ನ ಮೂಲ ರೂಪವಂತಹ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿ. ಅವಳ ಸಗುಣ ರೂಪ ಹೇಗೆ ಕೇಳಿದರೆ, ಮಾತುಲಿಂಗಂ, ಅವಳ ಕೈಯಲ್ಲಿ ಕೆಲವು ವಸ್ತುಗಳಿವೆ. ಮಾತುಲಿಂಗ ಅಂದರೆ ಮಾದಲಕಾಯಿ ಅಂತ. ಇಲ್ಲಿಯವರಿಗೆ ಈ ಶಬ್ದ ಪರಿಚಯ ಇಲ್ಲ. ಹೆರಳೆಕಾಯಿ ಅಂದರೆ ಅರ್ಥ ಆಗುತ್ತೆ. ಹೆರಳೆಕಾಯಿ ಅಲ್ಲ, ಹೆರಳೆಕಾಯಿ ತುಂಬ ಹುಳಿ, ಅದರ ಕಹಿ ಕೂಡ. ಆದರೆ ಈ ಮಾತುಲಿಂಗ ಹಾಗಲ್ಲ, ಅದು ಸ್ವಲ್ಪ ಸಿಹಿಯಿಂದ ಕೂಡಿರುತ್ತೆ, ಅದರ ಸಿಪ್ಪೆನೂ ಸಿಹಿಯಾಗಿರುತ್ತೆ, ಘಮ್ ಅಂತ ವಾಸನೆ ಬರುತ್ತೆ. ಹಾಗಾಗಿ ಆ ಮಾತುಲಿಂಗ ಕೈಯಲ್ಲಿ ಹಿಡಿದಿದ್ದಾಳೆ, ಇದು ಒಂದರ್ಥ. ಇನ್ನೊಂದರ್ಥ, ಮಾತುಲಿಂಗ ಅಂದರೆ ಚೇಪೆಕಾಯಿ, ಆ ಅರ್ಥವೂ ಉಂಟು, ಬೀಜಾಪುರ ಅಂತ. ಅದು ಅವಳ ಕೈಯಲ್ಲಿದೆ ಅಂತ ನಾನು ಹೇಳ್ಬೋದು. ಅದರ ಮಾತುಲಿಂಗ ಅನ್ನೋದಕ್ಕೆ ಹೆಚ್ಚು ಪ್ರಸಿದ್ಧವಾದ ಅರ್ಥ ಮಾದಲಕಾಯಿ ಅಂತ. ಚಂಡಿಕಾ ಹೋಮದಲ್ಲಿ ಅದನ್ನು ಬಳಸ್ತಾರೆ, ಮಾದಳಕಾಯಿ ಅಂತ ಕರೀತಾರೆ.
ಈ ಸೈಜ್ ಒಂಥರ ಈ ಮಂಗಳೂರಿನ ಸೌತೆಕಾಯಿ ಇರುತ್ತಲ್ಲ, ಮಗೆಕಾಯಿ, ಆ ಶೇಪಲ್ಲಿ ಅದು ಇರುತ್ತದೆ. ಅದನ್ನು ಕೈಲಿ ಹಿಡಿದಿದ್ದಾಳೆ. ಮತ್ತು ಗದೆ ಉಂಟು. ಖೇಟ ಅಂದರೆ ಅದು ಒಂದು ರೀತಿ ಆಯುಧ, ಚರ್ಮ ಆಯುಧ ಅದು. ಅದರ ಜೊತೆಗೆ ಅವಳ ಕೈಯಲ್ಲಿ ಪಾನಪಾತ್ರ ಅಂದರೆ ಒಂದು ದೊಡ್ಡ ಪಾತ್ರೆ, ಅದರಲ್ಲಿ ಇದ್ದಿದ್ದನ್ನು ಇನ್ನೊಂದಕ್ಕೆ ಸುರಿದುಕೊಂಡು ಪಾನ ಮಾಡುವ ಪಾತ್ರೆ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಲೋಟ, ಕಪ್ಪು, ಯಾವುದನ್ನಾರು ಅಂದ್ಕೊಳ್ಳಿ, ಅಂತಹದ್ದೊಂದು ಪಾತ್ರೆ ಉಂಟು. ಇವೆಲ್ಲವನ್ನು ಹಿಡಿದಿದ್ದಾಳೆ. ಮತ್ತು ನಾಗಂ ಲಿಂಗಂಚ ಯೋನಿಂಚ ಬಿಭ್ರತಿ ನೃಪಮೂರ್ಧನಿ. ಮತ್ತು ಪ್ರತಿಯೊಬ್ಬರ ರಾಜರ ತಲೆ ಮೇಲೂ ಸಹ ಅವಳು ಈ ರೀತಿಯಾಗಿ ಕಂಡು ಬರ್ತಾಳೆ. ಈ ನಾಗಲಿಂಗ ಅನ್ನೋದಕ್ಕೆ ಅರ್ಥ ಕಾಲರೂಪಿಣಿ ಅಂತ ಅರ್ಥ. ಆ ಕಾಲವನ್ನು ಹೇಳೋದಕ್ಕೋಸ್ಕರ ಹೀಗೆ, ಯಾಕೆಂದರೆ ನಮ್ಮೊಳಗಡೆಗೆ ಈ ವಾಯು ಇದೆಯಲ್ಲ, ಪಂಚ ಉಪಪ್ರಾಣಗಳು, ಆ ಪ್ರಾಣ ಎನ್ನುವಂಥದ್ದು ಅದು ಕಾಲಸೂಚಕವಾದಂಥದ್ದು. ಹಾಗಾಗಿ ಅಲ್ಲಿ ನಾಗ ಎನ್ನುವಂತಹ ಶಬ್ದವನ್ನು ಬಳಸಿದ. ಅದೇ ಅವಳ ಗುರುತು ಅಂದರೆ ಕಾಲರೂಪಿಣಿ ಅಂತ ಅರ್ಥ. ಕಾಲರೂಪಿಣಿ ಅಂದರೆ ಕಾಲವನ್ನು ಮೀರಿ ನಿಂತವಳು, ಹೀಗೆ ಅಂತ. ಕಾಲವನ್ನು ಮೀರಿ ನಿಂತವಳು ಅಂತ ಬಹಳಷ್ಟು ಕಡೆಗೆ ಬರುತ್ತೆ. ಆಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, 14ನೇ ಶ್ಲೋಕ ಸೌಂದರ್ಯ ಲಹರಿಯಲ್ಲಿ ಆ ಶಬ್ದ ನೆನಪಿಗೆ ಬರ್ತಾ ಇಲ್ಲ, ಯಾಕಂದರೆ ಇದು ಎಳೆದು ಬಿಟ್ಟಿದೆ ಅಂತ ನಾನು, ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಆ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ನನಗೆ ಅಂತ. ಮತ್ತು ಯೋನಿಂಚ, ಇದೆಲ್ಲ ಅವಳ ಸಿಂಬಾಲುಗಳು. ಅಂದರೆ ನೇರವಾಗಿ ಶಬ್ದದಿಂದ ಹೇಳಿದಂತೆ ಕಂಡ್ರೂ ಸಹ ಶಬ್ದದಿಂದ ಅಲ್ಲ, ಅದೆಲ್ಲ ಕಾಲರೂಪದಲ್ಲಿ ಪ್ರತಿಯೊಬ್ಬನ ತಲೆಯಲ್ಲಿ, ರಾಜರ ತಲೆಯಲ್ಲಿ ಇರುವವಳು. ಹಾಗಾಗಿ ಅವಳು ಲೆಕ್ಕಾಚಾರ ಮಾಡ್ತಾಳೆ, ಈ ರಾಜನ ತಲೆಯಲ್ಲಿ ಇಷ್ಟು ದಿವಸ ಈ ಕಿರೀಟ ಇರಬೇಕು ಅಂತ. ಆಮೇಲೆ ಅವನು ಕಿರೀಟ ಕಳಚಬೇಕು. ಕಿರೀಟ ಅನ್ನೋದಕ್ಕೆ ಅರ್ಥ ಪದವಿ ಅಂತ ಅರ್ಥ. ಅದೆಲ್ಲವೂ ಸಹ ಕಾಲದ ಜೊತೆಗೇ ಸೇರಿಕೊಂಡಿರ್ತದೆ. ಇವನು ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅಲ್ಲಿ ಬರೆದಿರ್ತಾಳೆ ಅಲ್ವಾ, ಎಷ್ಟು ದಿವಸಕ್ಕೆ ಇಳಿಬೇಕು ಅಂತ ಲೆಕ್ಕಾಚಾರ ಮಾಡಿ ಹೇಳಿರ್ತಾಳೆ ಹೀಗೆ ಅಂತ. ನೃಪಮೂರ್ಧನಿ, ರಾಜರ ತಲೆಯಲ್ಲಿ ಈ ಎಲ್ಲವನ್ನೂ ಸಹ ಅವಳು ತೋರಿಸ್ತಾಳೆ. ಆಯಿತು, ಅವಳ ಬಣ್ಣ ಹೇಗುಂಟು ಕೇಳಿದರೆ ತಪ್ತ ಕಾಂಚನ ವರ್ಣಾಭ. ಕಥ 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 ಕುದಿತಾ ಇರುವಂಥ ಬಂಗಾರದ ಬಣ್ಣ ಹೇಗಿರುತ್ತೋ ಹಾಗೆ ಉಂಟಂತೆ ಅವಳ ಬಣ್ಣ, ಮೈ ಬಣ್ಣ. ತಪ್ತ ಕಾಂಚನ, ಕಾಂಚನ ಅಂದರೆ ಬಂಗಾರ, ತಪ್ತ ಕಾಂಚನ ಅಂದರೆ ಕಾಯಿಸಿದ ಬಂಗಾರ, ಕುದಿತಾ ಇರುವಂಥ ಬಂಗಾರ, ಅಂಥ ವರ್ಣದಿಂದ ಶೋಭಿಸ್ತಾ ಇದ್ದಾಳೆ. ಮತ್ತು ಅವಳು ಹಾಕ್ಕೊಂಡಂಥ ಒಂದೊಂದು ಆಭರಣವೂ ಸಹ ಅಷ್ಟೇ ಫಳ ಫಳ ಅಂತ ಹೊಳಿತಾ ಇರುವಂಥದ್ದು. ಮತ್ತು ಎಲ್ಲವೂ ಶೂನ್ಯ ಅವಳು ಇಲ್ಲದೇ ಇದ್ದರೆ. ಶೂನ್ಯ ಅಂದರೆ ಏನು ರೀ, ಅವಳು ಇದ್ದಿದ್ರೆ ತಾನೇ ಈ ಜಗತ್ತು ಇರೋದಕ್ಕೆ ಸಾಧ್ಯ. ಹಾಗಾಗಿ ಇದಕ್ಕೆ ಆಧಾರಳೇ ಅವಳು. ಹಾಗಾಗಿ ಅವಳಿಲ್ಲದೇ ಇದ್ದರೆ ಶೂನ್ಯ. ಸ್ವೇನ ಪೂರಯಾಮಾಸ ತೇಜಸ, ಇದೆಲ್ಲವನ್ನೂ ಸಹ ತನ್ನ ತೇಜಸ್ಸಿನಿಂದ, ತನ್ನ ಅಸ್ತಿತ್ವದಿಂದ ಅವಳು ತುಂಬಿಬಿಟ್ಟಿದ್ದಾಳೆ, ವ್ಯಾಪಿಸಿಬಿಟ್ಟಿದ್ದಾಳೆ. ಶೂನ್ಯಂ ತದಖಿಲಂ ಲೋಕಂ ವಿಲೋಕ್ಯ ಪರಮೇಶ್ವರಿ. ಓಹ್, ತಾನಿಲ್ಲದೇ ಇದ್ದಾಗ ಇದೆಲ್ಲವುದು ಶೂನ್ಯ ಅಂತ ತಿಳಿದಂಥ ಅವಳು ಬಭಾರ ರೂಪಮಪರಂ ತಮಸಾ ಕೇವಲೇನಹಿ. ಆಮೇಲೆ ಓಹ್, ನಾನು ಇನ್ನು ಈ ರೂಪದಲ್ಲಿ ಇದ್ದರೆ ಆಗೋದಿಲ್ಲ ಅಂಥೇಳಿ ತಮೋಗುಣದಿಂದ, ಅಂದರೆ ತನ್ನ ರೂಪಕ್ಕೆ ಸ್ವಲ್ಪ ತಮೋಗುಣವನ್ನೂ ಸೇರಿಸಿಕೊಂಡು ಇನ್ನೊಂದು ರೂಪವನ್ನು ತಾಳಿದಳಂತೆ. ಯಾರು? ಆ ನಿರ್ಗುಣ ರೂಪವಂತಹ ಲಕ್ಷ್ಮಿ ಇದೊಂದೇ ರೂಪದಿಂದ ಇದ್ರೆ ಆಗೋದಿಲ್ಲ ಅಂಥೇಳಿ ತನ್ನ ಆ ರೂಪಕ್ಕೆ ಇನ್ನೊಂದು ರೂಪವನ್ನು ಸೇರಿಸಿಕೊಂಡಳು. ಯಾವುದರಿಂದ? ತಮೋ ಗುಣದಿಂದ. ಅವಳು ಗುಣತ್ರಯಕ್ಕೆ ಒಡತೆ ಆದ್ದರಿಂದ ಹೇಗೆ ಬೇಕೋ ಹಾಗೆ ಆ ಗುಣಗಳನ್ನು ಆಚೆ ಈಚೆ ಮಾಡಬಲ್ಲಳು. ಅಷ್ಟು ಹಿನ್ನೆಲೆಯಲ್ಲಿ ಹಾಗೆ ಆ ತಮೋಗುಣ ರೂಪವನ್ನು, ತಮಸ್ಸಿನ ಒಂದು ಅಂಶವನ್ನು ಸೇರಿಸಿಕೊಂಡಾಗ ಅವಳು ಏನಾಗ್ತಾಳೆ, ಮತ್ತಿನ್ನೇನು ಮಾಡ್ತಾಳೆ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.